ಆರು ತರ ಹರಿಸಬಹುದು ಅಡಿಗಡಿಗೆ ತೋರುವ ಅತಿ ಘೋರ ಸಂಸಾರದ ಅನುತಾಪ ಸಂತತಿಯ. ಮಾತೆ ಮುದುರದು ಮೊಗವಿಡದ ಮುನ್ನ ಸುಳಿವ ಕೋಟಿ ಗಂಧದ ಹೇಯವನು, ಸಿಡಿಲ ಸಮದ ಕಾತನಿಗೆ ಕೊಳೆದು ಕೆಡುವ ಸೂತಿ ವಾಯುವನು, ಯಾತನೆಯ ನಡುಗಡಲ ದನಿಪ ಜನ ಅವನು. ನಿಳೆಯ ಲೋಕಲೆಯ ನಾಡುವ ಪರಿಯ ಬಾಲ್ಯವನು, ದುರ್ನಟೆಯೋ ಏನೂ ಅರಿಯದ ಶಿಸುತ್ವವನು, ಮರಳುಗೊಳಿಸುವ ಕಂಕುವಿನ ಕಾಟ ಮೊದಲಾದ ದುರಿತ ಕುಲ ಗಂಧವೆನಿಸುವ ಯೌವನವನು, ನಡೆಯಬಾರದ ಲಜ್ಜೆಗೊಡುವ ಜರೆಯನು, ತನ್ನ ನುಡಿಸುತ್ತಿರದ ದಾರಿ ಬಳಿಕ ಮರಣವನು, ಚಡಿವ ಏನೋ ಹಠರ ಕೋಪವು ನಿಂತು ಭವಭವದಳು ಎಡೆಬಿಡದೆ ಶಂಭುಲಿಂಗವೇ ಬಿಡಿಸು ನೀಡಿದನು. ನೀವು ಮಾಡ್ಕೊಂಡು ನೀನು ಎದ್ಕೊಂಡು ಬೆಳ್ಕೊಂಡಿದ್ದೀನಿ, ನೀನೇ ಎದ್ಕೊಂಡು ನೀನೇ ಬರ್ಕೊಂಡು ನೀನು ಮತ್ತೆ ಇನ್ನೊಬ್ಬರು ತೊಳೆಯಲ್ಲ ಅದಕ್ಕೆ ತಿಳಿಯಿತು. ಶಂಭುಲಿಂಗಗೆಲ್ಲ ಹೇಳ್ತಿದ್ರು ಇನ್ನೊಬ್ಬರಿಗೆ ಹೇಳ್ತಿದ್ರು. ಅದ್ರ ತೊಳೆಯೋದು ಯಾರ ಪರಿಹಾರಬಹುದು, ಯಾರ ಪರಿಹಾರಬಹುದು ಸುರುವಾತ ಪಿಂಡ ಬೆಳೆ ಕಟ್ಟಿದ್ರು ಸುರುವಾತ, ಅದು ಹೊಕ್ಕೊಂಡು ಕುಂದ್ರೆ ಸುರುವಾತ. ಹಿಂದೆ ಹೇಸಿ ಮುಂದೆ ಉಚ್ಚಿ ನಡುವೆ ಕಲಿಕೊಂಡು ಯಾವ ಹೊರಗಿನ ಹೊರಗುದ್ದೇನೆ ಅನ್ನೋದು, ಯಾವ ಹೊರಗುದ್ದೇನೆ ಅದೇ ಪ್ರಸತಿ ವಾಯು ಹೊರತಕ್ಕೆ ಉಸಿರ್ತಕ್ಕೆ ಹೊರಗೆ ಬಂದು ಬಿಡೋದು. ಮತ್ತು ಅವಾಗ ಕಿವಿಯಾಗ ಊದೆಲ್ಲ ಕಪಾತ ಸಿದ್ಧಾಗ ಊದಿ ಅವಾಗ ಜೀವ ಚೈತನ್ ಬರ್ತಾನೆ ಇದಕ್ಕನಾಗ ಸತ್ಯ ಸತ್ಯ ನಾಡುವ ಪರಿಯ ಬಾಲ್ಯವನು, ದುರ್ನಟೆಯುವ ಏನೂ ಅರಿಯದ ಶಿಶುತ್ವವನು, ಏನು ಉದಾಸನ ಮಾಡ್ಕೊತಾರೆ. ಅದೇನು ವಯಸ್ಸಿಗೆ ಬಂದಿದ್ರೆ ಕಾಮನ್ ಕಾಟ ಶುರುವಾತ, ವಯಸ್ಸಿಗೆ ಬಂದ್ಕೂಡೆ ಮರಳುಗೊಳಿಸುವ ಕಂತುವಿನ ಕಾಟ ಬಡಿಸ್ಕೊಂಡೋದು, ಆಕೆ ನೋವು ಓಡಿಸ್ಕೊಂಡು ಈಕೆ ನಾಯಕ ಓಡಿಸ್ಕೊಂಡು ಹೋಗುದು. ಅದಕ್ಕೆ ಬರೀ ಈಗೇನು ಬರೀ ಅದ ಕೇಳಿಗೆ ನೋಡ್ಬೇಕು, ಬರೀ ಅದ ಗಂಡು ಹೆಣ್ಣು ನೋಡುದು. ಅದೇ ಕರೆದು ನಾನಿನ್ನ ಬಿಡ್ಲಾರೆ ನಿನ್ನ ಬಿಡ್ಲಾರೆ ಅದ್ರಲ್ಲಿ ಮತ್ತೆ ನೀತಿ ಇಲ್ಲ ಇದೇ ಇಲ್ಲ. ಅದು ಕೆಟ್ಟದ್ದು ಬೆಲ್ಲಸ್ಕಾರ ನೀತಿ ಪಾಠ ಕಾಲೇಜ್ ಹೆಣ್ಮಕ್ಳು ಬೆಲ್ಲಸ್ಕಾರ ಇವ್ರು ಮಾಡೋದು ಹೆಣ್ಮಕ್ಳು ಮಾಡಿದ ಬಲಾತ್ಕಾರ ಬೈಲಿಗೆ ಹೋಗುದಿಲ್ಲ, ಗಂಡ್ಮಕ್ಳು ಮಾಡಿದ ಬಲಾತ್ಕಾರ ಅಂತ ಬೈಲಿಗೆ ಬರ್ತದೆ. ಏನು ಕನಸನ್ನು ಮಾಡಿ ಕೆಲಸನ್ನು ಮಾಡಿ ಕಡೆಗೆ ಏಕಾಂತಾಗ ಪ್ರತಿ ಇಲ್ಲದ ಕೇಳ್ತಾರೆ. ಪ್ರತಿ ಇಲ್ಲದ ಕೇಳಿದ್ರೆ ವಾಲಿ ಅಂತ ನಾನು ಹಿಡ್ಕೊಳಕ್ ಬಂದಿರ್ತಂತ ಇವನ್ ಹಾಕೋದು ಹೆಗಳೋದು ರೆಕಾರ್ಡ್ ಬಂದಂತೆ ಹಿಡ್ಕೊಂಡು ಬಂದಿದ್ದ ಅಪಾರ ವರ್ಷಿಗೆ ಇದು ಮಾಡಿದ ಹೆಗಳೋದು. ಅವರು ಬಲಾತ್ಕಾರ ಇವರು ಬಲಾತ್ಕಾರ ಬರೀದೇ ಕೆಲಸ. ವಯಸ್ಸಿಗೆ ಬಂದ್ರೆ ಎಲ್ಲರೂ ವಯಸ್ಸು ಡಿಪೆಂಡ್ ಇದು ತನ್ನ ಯಜ್ಞ ತನ್ನ ಕೊಳ 28 ಚಟ ತಂಬಾಕು ತಿನ್ನೋದು, ತಂಬಾಕು ತಂಬಾಕು ಯಾರು ಕುಡಿಯೋದು
ನೀವು ಕ್ಯಾನ್ಸರ್ ನೀವು ತಿಂದದ್ದು ಉಸಿರು ಹೆಣ್ಮಕ್ಳಿಗೆ ಬಡದ ಉಸಿರಿಂದ ಅವ್ರಿಗೆ ಕ್ಯಾನ್ಸರ್ ಆಗೋದು. ಹೆಣ್ಮಕ್ಳಿಗೆ ಹಾಕ್ರಿ ಅದೇನು ಚಟ ಇರೋರಿಗೆ ಹಾಕಿದ್ರೆ ಇವರು ಉಸಿರು ತಂಬಾಕು ತಿಂದದ್ದು ಉಸಿರು, ಆಮೇಲೆ ಸಿಗರೇಟು ಚುಟ್ಟ ಸೇರಿದು ವಾಸನಕ್ಕೆ ಕ್ಯಾನ್ಸರ್ ಬಂದ ಇವೆಲ್ಲ ಕೊಟ್ಟವನು ಸೇರಿದವರು ವಾಸ ಹುಗ್ಗಿ ಸಾರ್ವಜನಿಕರಿಗೂ ಬರ್ತಂತೆ. ಎಂತ ಬೇಕಾದಂತ ಕೆಟ ಇಲ್ಲದವರು ನೋಡ್ಬೇಕು. ಇವಾಗ ಬಂತು ಕ್ಯಾನ್ಸರ್ ಅಂತಂದ್ರೆ ಸಂಪರ್ಕ ಅದಕ್ಕೆ ಕೆಟ ವಾಟಿ ತುಂಬ ನೋಡುತ್ತೇವೆ ಎಲ್ಲ ತಂಬಾಕು ಬೇರೆ ತುಂಬಿಕೊಂಡು ಮಾತಾಡಕ್ ಹೋಗಿದ್ರೆ ಮಾತಾಡೋ ತಗೋಬೋದು ಇಲ್ಲ ಇದ್ರಿಗೆ ಸಂಜೆ ಮಾತಾಡ್ಬೋದು. ಹೊಟ್ಟೆ ಕೂಡ ಮೈಗೆ ಬಟ್ಟೆ ಅದರಿಂದ ಉಳಿದ ಉಳ್ಳ ಅಂತ ಚೆನ್ನಾಗೋಗಿದೆ ಅಲ್ಲಿ ಹೊರಟು ಊಟನೂ ರುಚಿ ಆಗ್ತದಲ್ಲ, ಊಟ ರುಚಿ ಆಗ್ತದೆ. ನಾಳೆಗೆ ದಿವಸ ಆಗಿಬಿಟ್ಟಿರ್ತದೆ, ಅಂಟಿ ಕಟ್ಟಿಬಿಟ್ಟಿರ್ತದೆ. ಹಾಕಿದ್ರೆ ಉಪ್ಪು ಖಾರ ಹುಳಿ ಹೆಚ್ಚಾಗಿ ಮತ್ತೆ ಈಗ ಅಡಿಗೆ ಬರೋವಾಗ ಹ್ಯಾಂಡಲ್ ಬಡೋದು ಬಿಡೋದು ಅದೇ ಅದು ಎದಕ್ಕೆ ಚೆಂದ ಉಪಯೋಗ ಚೆಂದ ಉಪಯೋಗ ಚಾ ಹಾಲು ಕುಡಿಯೋದು ಅಲ್ಲಿ ಮನೆಗೆ ಕೈಲೇ ಕಟ್ಟಿರ್ತದೆ, ಹಾಲು ಕುಡಿಯೋದಿಲ್ಲ. ಹಾಲು ಮಾತ್ರ ಡೈಲಿಗೆ ಹಾಕ್ತದೆ ಮಾಡ್ತೀವಿ ಹಾಲಿಗೆ ಡೈಲಿಗೆ ಹಾಕಿ ಚಳಿ ಕುಡಿಬೋದು. ಊರು ಹಾಕ ತಗೊಂಡು ನಿಮಗೆ ಚಹಾ ಕುಡಿತಂದು ಕೊಡ್ತಾನೆ, ಇವನ್ ಕೈಗೆ ಚಹಾ ಕುಡಿತೀವಿ. ಮತ್ತೆ ಅವಾಗ ಅಲ್ಲಿ ಮನೆಗೆ ಕುಡಿಯಕ್ಕೆ ಹೋದ್ರೆ ಹೋಗ್ತಾರೆ, ಮಕ್ಕಳು ಕುಡಿಸಕ್ಕೆ ಹೋದ್ರೆ ಹೋಗ್ತಾರೆ. ಅದು ಅವ್ರಿಗೆ ತಿಳ್ಕೊಂಡು ನಾವೆಲ್ಲ ಭಯಗಟ್ಟ ಗುರುಗಳು ಅಂದ್ರೆ ಸುಖ ಆಗ್ತೀವಿ. ಬಿಡ್ಬೇಕು ವಯಸ್ಸು ಬಂದಿದ್ದು 25 ತಟಕ್ಕೆ 25 ಮಾಡಿಕೊಂಡು ಹೋಗುದು. ಇನ್ನೊಂದು 10 ಬಾಳು ಸೇರಿದ್ರೆ ಕೇಳ್ತವೆ. ಮತ್ತೆ ಆ ಸೇರೆ ಉಪಯೋಗ ಮಾಡ್ಕೊಂಡು ಇಲ್ಲ ಎದಕ್ಕೆ ಬಂದೈತಿ ಆ ಸೇರೆ ಅದಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀನಿ ಇಲ್ಲ ಎದಕ್ಕೆ ಚಟಕ್ಕೆ ಉಪಯೋಗ ಮಾಡ್ಕೊಂಡು ಚಟಕ್ಕೆ ಉಪಯೋಗ ಅವ್ರು ಕೆಟ್ಟ ಹೋಗ್ತದೆ. ಮುಂದೆ ಸಂಸ್ಕಾರ ಕೆಟ್ಟ ಸಂಸ್ಕಾರ ಹೋಗಿ ಮುಂದೆ ಜನ್ಮ ಏನು ಸಂಸ್ಕಾರ ಏನು ಜನ್ಮ ಹುಟ್ಟಿಲ್ಲ. ಕೆಲವು ಮನುಷ್ಯನ ಹೋಗುದು ಭರವಸೆಯನ್ನು ಬರ್ಕೊಂಡು ಅವರು ಹೊಡೆದ ದುಡ್ಡಿಯನ್ನು ಸರಿ ಜೀವಿಸಿದ ಮಾನವ ಯಾರು ಬರಾಯ್ತು ಬೇರೆ ಬೇರೆ ಬದಲಾವಣೆ ಮಾಡಿರೋದು ಅದು ಗೊತ್ತು ಮೆಚ್ಚೆ ಕಾಶ್ಮೀರ ಗಟ್ಟೆ ಗುರುಕುಕು ಮಾದೇವ. ಹಲೋ ನಮಸ್ಕಾರ. ಮೊನ್ನೆ ಬಂದ್ವಿ. ಇನ್ನು ನಾಳೆ ಒಂದು ದಿವಸ ನಾಳೆ ಒಂದು ದಿವಸ ದೇವಸ್ಥಾನ ನಡೆದೋದಿಗೆ ಯಾರು ಬರೋದಾಯ್ತು ನಮ್ಗೆ ಬೇರೆ ಬಸಂದಾಗ ಮಾಡಿದ್ರೆ ಸಿಗತ್ತೆ. ಮದುವೆ ಚಿತ್ರಗುಪ್ತರು ಮದುವೆ ಕರುಣಾಕರ ಸಭೆ ಹೋಗ್ಬಿಟ್ರು. ಯಾರು ಬರೋದಾಯ್ತು ಯಾರು ಭಕ್ಷ್ಯರು ಅದನ್ನು ಸೇರಿ ಏನು ಚಟ ಮಾಡಿ ಕೆಲಸ ಎಲ್ಲಾದ್ರೂ ಇರೋದು ಇಲ್ಲ. ಮತ್ತೆ ಯಾಕೆ ಮಾಡ್ತೀರಿ ಚಟ ಹೇಳ್ಬೇಕು. ಹಸುವಿಗೆ ಕೃಷಿ ಅನ್ನ ನೀರು ಹಾಕು ಸೇರಿ ಎಲ್ಲ ಬಿಟ್ಟು ಅಡು ಬಂದು ನಿನ್ ಕೆಲಸ ಮಾಡ್ತೀವಿ ಏನು ಎಲ್ಲೋದೇ ಮಾಡೋದು ಹೋಗೋಣ ಎಲ್ಲ ಮಾಡೋದು ಮಾಡೋ ಕೆಲಸ ಯಾವುದು ವಿಕಾರಗಳು ಸೇರಿದ ಹಿಂದೆ ಹುಟ್ಟು ತಪ್ಪಿಕೊಂಡು ಇವರು ಸುಖಿಯಾಗಿ ಸಲುವಾಗಿ ಸೇರಿದಾಯ್ತು.
ಕೆಲಸ ಸುಬರದ್ದು ಪರಹಿತ ಮಾಡು, ಇನ್ನೊಬ್ರಿಗೆ ಹಿತ ಮಾಡು ಕಲ್ತೀವೇನು? ಇನ್ನೊಬ್ಬರು ಒಳ್ಳೆ ಕೆಲಸ ನಮ್ಮ ಬಳೆ ಶುದ್ಧ ಮಾಡಕೊಂಡ್ವಿ. ಇನ್ನೊಬ್ರು ಒಳ್ಳೆ ಕೆಲಸ ಮುಖದ ಮುಂದೆ ಭಯ ಮಾಡೋದಿಲ್ಲ, ಮಧ್ಯದ ಮುಂದೆ ಎಲ್ಲ ಭಯ ಮಾಡೋದಿಲ್ಲ. ಮಧ್ಯದ ಅಂಗಡಿಯಲ್ಲಿ ವ್ಯಾಪಾರ ಆಗಬಾರ್ದು, ಮುಂದಿನ ಅಂಗಡಿ ಹೊತ್ತೊಂದು ಅಂಗಡಿ ಇರುತ್ತೆ, ವ್ಯಾಪಾರ ಆಗಬೇಕು, ಮಾಟ ಮುಟ್ಟು ಮಾಡ್ತೀವಿ. ಮಧ್ಯದ ಹೊಲ ಬೆಳೆದ ಮಾಟ ಮುಟ್ಟು ಮಾಡ್ತೀವಿ. ಅದು ಮಧ್ಯದ ಮನೆಯ ಗಂಡ ಹೆಂಡತಿ ಸೇರಿದ ಗಂಡ ಹೆಂಡತಿಗೆಲ್ಲ ಹತ್ತು ಕೆಲಸ ಮಾಡ್ತೀವಿ. ಅದು ಮಾಡ್ತೀವಿ ಮತ್ತೆ ಎಲ್ಲವರಿಗೆ ಮೊದಲಿಗೆ ಅಂತ ಎಲ್ಲ ಬಿಟ್ಟರೆ ನಿಂತು ನೀವು ಬದುಕ್ತೀರಿ. ನೀವು ದುಡ್ಡು ನೀವು ಬದುಕಿ ನೀವ್ಯಾರು ತಿಳ್ಕೊಳ್ಳೋ ಕೆಲಸ ಮಾಡಿ, ನೀವ್ಯಾರನ್ನು ತಿಳ್ಕೊಳ್ಳೋ ಕೆಲಸ ಮಾಡೋದು ಬಿಟ್ಟು ಏನಾದ್ರು ಮಾಡಿದ್ರೆ ನಾವು ಕರ್ಕೊಂಡು ಸರಿ ಮನುಷ್ಯ ಆಗಿ ಹೋಗ್ತಕ್ಕ. ನೀವೇನ್ ಬೇಕಾದ್ರೆ ಮಾಡೋ ಮಾತ್ರ ಮನುಷ್ಯ ಆಗಿ ಬಿಡ್ತಿದ್ದೆ ಕೊಟ್ಟರು ಇಲ್ಲ, ಯಾವ ಬರೋನು ಇಲ್ಲ, ಯಾರು ಭರವಸೆ ಕೊಟ್ಟಿದ್ದಾರೆ, ಗ್ಯಾರಂಟಿ ಇಲ್ಲ ನೋಡ್ತಾರೆ. ಅದಕ್ಕೆ ಯಾವ್ದು ಏನ್ ಚಟಕ್ಕೆ ಬಿದ್ದು ಏನು ಕೃತಿ ಮಾಡಿ ಸೇನೆ ಕಳ್ಕೋಬೇಡ್ರಿ, ಅದನ್ನ ರಕ್ಷಣೆ ಮಾಡಿ. ಹಿರಿಯರ ಮಾಧ್ಯಮ ಕಳೆದಾರು ಧರ್ಮ ಸಾಗುತ್ತೆ. ಅದಕ್ಕೆ ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಜಾತಿ ಗುಂಪದವರೆಗೂ ಧರ್ಮ ಅದಾವಲ್ಲ. ಧರ್ಮ ಅಂದ್ರೇನು? ನೀ ಏನ್ ಬೇಕಾಗಿಲ್ಲ ಹೊಂದೋದು ಏನ್ ಬೇಕಾಗಿತ್ತು, ಶಾಶ್ವತ ಸುಖ ಬೇಕಾಗಿತ್ತು, ಪೂರ್ಣ ಸುಖದಲ್ಲಿ ಇರಬೇಕಾಗಿತ್ತು. ಅದನ್ನ ಸುಖ ಸ್ಥಿತಿ ಎಲ್ಲಿ ಐತೆ ಅದನ್ನು ತಿಳ್ಕೊಂಡು ಹೆಂಗೈತೆ ತಿಳ್ಕೊಂಡು ಅದು ಹೊಂದೋದು ಕೆಲಸಕ್ಕೆ ಧರ್ಮ ಅಂತ ದಾರಿ ಇರ್ತೀವಿ. ಧರ್ಮ ಅಂದ್ಕೊಂಡಿರೋದು ಏನು ಹೊಂದ್ಕೊಂಡು ಸುಖ ಹೊಂದ್ಬೇಕಾದ್ರೆ ಏನ್ ಮಾಡ್ಬೇಕಾಗಿತ್ತು? ಸುಖ ಹೊಂದ್ಬೇಕಾದ್ರೆ ದುಃಖದ ಕೆಲಸ ಮಾಡಿದ್ರು ಸುಖವಂತಿ, ವಿಕಾರ ಕೆಲಸ ಮಾಡಿದ್ರು ಸುಖವಂತಿ. ವಿಕಾರಗಳನ್ನೆಲ್ಲ ಬಿಟ್ಟು ವಿಕಾರ ಸೇರಿ ನಾನು ತಕ್ಕೊಂಡು ವಿಕಾರ ನಾನು ತಪ್ಪು ಗಮನಿಸಿ ವ್ಯಾಖ್ಯಾದ ಅರ್ಥ ತಿಳ್ಕೋಬೇಕು. ತಪ್ಪು ಗಮನಿಸಿ ವ್ಯಾಖ್ಯಾದ ಅರ್ಥ ಪರಮಾತ್ಮ ಅಂತ ಮಾಡಿ ತಪ್ಪು, ಪರಮಾತ್ಮ ಅಂತ ಮಾಡಿ ಬೇರೆ ಬಿಟ್ಟು ಬಿಡಿಸಿ ಕತ್ತಿ ಬರೋದು ಸುಳ್ಳ. ನಿಮ್ಮನ್ನೆಲ್ಲರೂ ಕತ್ತಿ ಮಾಡಿಬಿಟ್ರು. 18 ಕೊರೆ ಮಾಡೋದು, ವ್ಯಾಸ 18 ಕೊರೆ ಮಾಡೋದು, ಕೈ ಕತ್ತಿಟ್ಕೊಳ್ಳೋದು. ಕೈ ಕತ್ತದ ಸುಟ್ಟಿದ್ದು ಬೀಸುತ್ತು, ಸುಡ್ಡಕ್ಕೆ ಸುಳ್ಳಾದಕ್ಕೆ 18 ಜಾತಿ 18 ಕೊರೋಣ 18 ಗುಂಪು ಪಡೆದ ತಪ್ಪು. ಆಮೇಲೆ ಭಗವದ್ಗೀತೆ ಅದು ಕರ್ತಾರ ಕಥಿ, ರಾಮಾಯಣ ಅದು ಕರ್ತಾರ ಕಥಿ. ಆ ಕರ್ತಾರ ಗೂಢ ಅಂತ ನಿಮ್ಗೆ ತಿಳಿದಿದ್ರು ಇಲ್ಲ? ತಪ್ಪು ಮತ್ತಪ್ಪ ಏನ ರಾಮ ಹನುಮಂತ ಆಗಿರೋದಂತೆ. ಅದು ಮಂಗ್ಯ ಹನುಮಂತ ವ್ಯಕ್ತಿ ಏನೇ ಕೈವೇನೆ ಹನುಮಪ್ಪಂದ್ರೆ ಏನು? ಹನುಮಂತಂದ್ರೆ ಏನು? ಹಣ ಎಲ್ಲವನ್ನು ಕೊಟ್ಟು ಏನ ದುಷ್ಟ ವಿಚಾರಗಳನ್ನ ದುಷ್ಟ ಕರ್ಮಗಳನ್ನೆಲ್ಲ ಹಾಕಿ ತನ್ನ ಸ್ವರೂಪಸ್ಥಿತಿ ಬಂದಿದ್ದಾನೆ ಹನುಮಂತ. ರಾಮ ಭಕ್ತ, ರಾಮ ಅಂದ್ರೆ ಆನಂದ ಸ್ಥಿತಿ ಅದರಲ್ಲಿ ನಮಗಿದ್ದಾವ. ಶಾಸ್ತ್ರ ಸುಖಗಳು ನಮಗಿದ್ದ ಶಾಸ್ತ್ರ ಸುಂದ ಪ್ರಯತ್ನ ಮಾಡಿದಾನ ಹನುಮಂತ. ಬಂಬಿ ಮಾಡ್ಕೊಂಡು ಮನೆಗೆ ಇಟ್ಕೊಂತೀನಿ, ಊರಾಗ ಇಟ್ಕೊಂಡು ಸೊಪ್ಪ ಕೂತ್ರಿ ಚಂದಕ್ಕೆ ಕೇಳ್ತೀವಿ. ಬಿಡ್ರಿ ಎಲ್ಲ ನೀವು ಗೊಂಬಿ ದೇವರು ಕಲ್ಲು ಗೊಂಬಿ ದೇವರು ಅಂತ ಮನೆ ಸುತ್ತಾಡ್ತೀವಿ. ಅದು ಬಿಡುತ್ತೆ ಜ್ಞಾನ ಆಗುದು. ಜ್ಞಾನ ಸ್ವರೂಪ ಧ್ಯಾನ ಆಗುದು. ನೀವು ಯಾರನ್ನು ತಿಳುವಳಿಕೆ ಶರೀರ ವಿಕಾರ ಆಗುದು. ವಿಕಾರ ವಿಕಾರನಾಗ ಆಗೋದು ಆರೋಪ ಅನಿಸ್ತದೆ ನನಗಾಗ್ಯದ ಅಂತ. ನಾವು ತಿಳ್ಕೊಂಡು ಉಳ್ಕೊಂಡಾಗ ಇದಕ್ಕೆ ಆದದ್ದು ನಾವು ಸಂಬಂಧ ಅಂತ ಇರಬೇಕು. ಇದಕ್ಕೆ ಹಿತಾದದ್ದು ಸಂಬಂಧ ಸಂಬಂಧ ಅಂತ ಇರಕ್ ಬರ್ಬೇಕು, ಸುಮ್ಮನೆ ಇರಕ್ ಬರ್ಬೇಕು. ಸರಿ ಸುಮ್ಮ ನೀವು ಹಿಡಿಯಲ್ಲ ಮತ್ತೇನ್ ಮಾಡುತ್ತೆ? ಏನು ಕೆಲಸ ಇಲ್ಲ, ಸುಮ್ಮನೆಲ್ಲ ಅರ್ಥ ಆಗ್ತದೆ. ಏನ್ ಮಾಡುದು? ಅದಕ್ಕೆ ಸುಮ್ಮನೆ ಕೈಬಾರ್ದು. ಏನ್ ಬೇಕಾಗಿದ್ರು ಮನುಷ್ಯ ಉಪಯೋಗ ಮಾಡ್ತದೆ. ಶರೀರ ಬಂದದ್ದು
ಎಲ್ಲಿ ಬಂದದ್ದು ಡೋಣಿ ಸಿಕ್ಕತ್ತೆ ಹೊಳೆದಾಟಕ್ಕೆ ಡೋಣಿ ಸಿಕ್ಕತ್ತೆ ಹೊಳೆ ಡೋಣಾಗ ಹತ್ಬಿಟ್ಟು ಹೊಳಿದಾಟುವುದು ಫುಲ್ ಸರಿ ಹಾಕಿದ್ರೆ ಹೋಗ್ತದೆ ಫುಲ್ ಸಲ ಸೈಕಲ್ ಬಿಟ್ಟಾಗ ಮುಳುಗ್ತದೆ ಹಾಗೆ ಇದು ಮುಳುಗ್ತದೆ ಬೇಕಾದ್ರೆ ಜ್ಞಾನ ಮಾಡ್ಕೊಳ್ತಾರೆ ಸುಮ್ಮನೆ ಎಲ್ಲ ಕೇಳ್ತೀವಿ ನುಡಿಯ ಬಾರದ ಲಂಚ ಕೊಡುವ ಜರೆಯರು ಏನಾಗ್ತದ ನಡೆಯೋದ ಆಗ್ತದಲ್ಲಿ ನಮ್ಮ ಹಣೆ ಹಿಂಗೆ ಬಂತು ಹಿಂಗೆ ಬಂತು ಹಿಂಗೆ ಮಾಡಿದ್ರೆ ಕರ್ಮಕ್ಕೆ ಬಂದೈತಿ ಮೊದಲು ಮಾಡಿದ ಕರ್ಮಕ್ಕೆ ಹೆಂಗೆ ಮಾಡಿದ ಕರ್ಮಕ್ಕೆ ಬಂದೈತಿ ನೀವು ಮಾಡಿದ್ದು ಅಂತ ಮಾಡಿದಾಗ ನೀವು ಮಾಡಿದ್ದು ಇನ್ನೊಬ್ರು ಕೊಡ್ತೀವಿ ನೀವು ಮಾಡಿದ್ದು ಏನೋ ಮಾಡೋದು ಅದು ಪರಿಹಾರ ಯಾರು ಮಾಡ್ಬೋದು ಯಾರು ಮಾಡ್ಬೋದು ಏನೋ ಪರಿಹಾರ ಮಾಡ್ತೀವಿ ಪರಿಹಾರ ಅಂದ್ರೆ ತಪ್ಪು ತಕ್ಕೂ ಹೊಲಸಿಂದ ಕೂಡಿದಂತ ಹೊಲಸಾಗ ಬೆಳೆದ ಸೇರಿ ನಾನು ತಿಳ್ಕೊಂಡು ಕೂತೀವಿ ದುಃಖ ಇರ್ತೀವಿ ಅದು ನಮ್ಗೆ ಸಂಬಂಧ ಉಳಿಯೋದು ಅದು ಉಳಿಯೋದು ನನಗೇನು ಸಂಬಂಧ ಇಲ್ಲ ಸುಮ್ಮನೆ ಕಲಿ ಅದಕ್ಕೇನಾದ್ರೂ ಸುಮ್ಮನೆ ಇರ್ಬೇಕು ಅನುಕೂಲ ಆದ್ರೂ ಸುಮ್ಮನೆ ಇರ್ಬೇಕು ಪ್ರತಿಕೂಲ ಆದ್ರೂ ಸುಮ್ಮನೆ ಇರ್ಬೇಕು ಅಂದ್ರೆ ನಾವು ತಪ್ಪು ನಾವ ಕೇಳ್ಕೋಬೇಕು ಇನ್ನೊಬ್ರು ನಮ್ಮ ತಪ್ಪಿಗೆ ಕೇಳಿದ್ರೆ ಹೊಂದು ಬಂದು ಅಂದ್ರೆ ಸುಮ್ಮನೆ ಕೇಳಿದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಇವತ್ತು ಏನಂತೆ ಸುಮ್ಮನೆ ಎರಡಕ್ಕೆ ನಾವು ಸುಮ್ಮನೆ ಕಾಯಿಲೆ ಕಾರ್ಬಾರ್ ಮಾಡ್ತೀವಿ ಕೆಲ ಕಾರ್ಬಾರ್ ಮಾಡ್ತೀವಿ 5 ನಿಮಿಷ ಬಳಕೆ ಮಾಡ್ತೀವಿ ಬೇಗ ತಯಾರು ಮಾಡ್ಕೊಂಡ್ವಿ ಬೇಡ ತಯಾರು ಮಾಡ್ಕೊಂಡು ಏನ್ ತಯಾರು ಮಾಡ್ಕೊಂಡು ಏನಾಗಿದೆ ಒಪ್ಕೊಳ್ಳೋದು ಮತ್ತೆ ತಯಾರು ಮಾಡ್ಕೊಳ್ಳಿ ಬರ ಬರ್ತದೆ ಮಳೆ ಹೇಗಿದೆ ಮಾಡ್ಕೊಂಡು ನೋಡ್ರು ನೀವು ಕೇಳುತ್ತೆ ಮೋಡು ಬಿಡ್ತಾರೆ ಅಂತ ಮಾಡಿ ಮಳೆ ಮಾಡ್ತೀವಿ ಅಂತ ಏನ್ ಮಾಡ್ತಾರೆ ಏನೂ ಇಲ್ಲ ಅದಕ್ಕೆ ಗಮನ ನೋಡು ನಾವು ಮಾಡ್ಕೊಂಡು ಮುಂಚೆ ಭಾಷೆಯನ್ನು ನಾವು ಸಂಶೋಧನೆ ಮಾಡಿದ್ವಿ ಅದನ್ನು ಕಂಡು ಹಿಡಿದ್ವಿ ಇದನ್ನು ಕಂಡು ಏನು ವಿಷಯಗಳ ಕಂಡು ಹಿಡಿದ್ರಿ ವಿಷಯಗಳ ಕಂಡು ಹಿಡಿದ್ವಿ ಭೂಮಿಗೆ ಏನು ಕುಡಿದ್ವಿ ನೀರಾಗಿ ಏನು ಕುಡಿದ್ವಿ ಬೆಂಕಿಗೆ ಏನು ಕುಡಿದ್ವಿ ಗಾಳಿಯಾಗಿ ಏನು ಕುಡಿದ್ವಿ 4 ಏನೇನು ಕುಡಿಯೋದು ಮಾಡಿದ್ವಿ ಬಯಲಾಗಿ ಏನು ಕುಡಿದ್ವಿ ಬಯಲು ಕಂಡಿರ್ತದೆ 4 ಭೂಮಿನ ನೀರನ್ನ ಗಾಳಿನ ಬೆಂಕಿನ ಮಾಡ್ತೀವಿ ಹೆಚ್ಚು ಕಡಿಮೆ ಮಾಡ್ತೀವಿ ಒಂದು ಕರಿಬೇರಿಕೆ ಮಾಡ್ತೀವಿ ಇದನ್ನು ಕರಿಬೇರಿಕೆ ಮಾಡುವಾಗ ಬಯಲ್ಬಿಟ್ಟು ಮಾಡ್ತೀನಿ ಬಯಲಾಗ ಹೊರಗಿನ ಅದರ ಬಯಲ ಹೆಂಗ್ ತಯಾರಾಗೈತಿ ಹೇಳ ವಿಜ್ಞಾನಿ ಎಲ್ಲಿ ವಿಜ್ಞಾನ ತೋರಿಕೆಗೆ ವ್ಯವಹಾರ ಮಾಡ್ತೀವಿ ತೋರಿಕೆಗೆ ಉದಾಹರಣೆ ಮಾಡ್ತೀವಿ ಇಳಿಕೆಗೆ ಬದಲಾವಣೆ ಮಾಡಿ ತೋರಿಕೆ ಬದಲಾವಣೆ ಮಾಡಿ ಇಳಿಕೆ ಬದಲಾವಣೆ ಮಾಡಿ ಬಿಡ ಬಿಡ ತಿಳ್ಕೊ ಅಲ್ವಾ ನಾನು ತಿಳ್ಕೊಳ್ಳಿ ಎದರಿಂದ ತೋರಿ ಕೊಟ್ಟು ನಾನು ತೋರಿದ್ದು ಸಾಕ್ಷಿ ಸಾಕ್ಷಿ ಬರ್ಬೇಕು ಗಟ್ಟಿಯಾಗಿ ನಿತ್ಯ ತನ್ನ ತಾನು ಎಡೆಬಿಡ ಸರಿಯಾದಾಗಿ ಪಡೆಯುವಾಗ ಬಂದಿತ್ತು ತನ್ನ ತಾನು ಹೆಂಗದನ್ನು ಅಲ್ವಾ ನಾನು ತಿಳ್ಕೊಂಡು ಅನುಭವ ದಿವಸ ಹೋಗಬೇಕು ಯಾವುದು ನಾವು ತೋರಿದ್ದೆಲ್ಲ ತೋರಿ ಎಳೆದು ಹೋಗ್ತಿದ್ದು ಇದು ಹೇಳಲ್ಲ ತೋರಿ ಅರಿವಿನ ಎಳುವುದು ತೆಗೆದುವನ್ನ ಎಲ್ಲೂ ನಾವು ತಿಳಿದಾಗ ನಾವು ಬರ್ಬೋದು ಎಲ್ಲೂ ನಾವು ತಿಳಿದು ಶರೀರ ನಾನು ಇಂದ್ರಿಯಗಳನ್ನು ವಿಷಯಗಳ ಸಂಪರ್ಕ ಮಾಡಿ ಸುಖ ಹೊಂದಿದ್ದು ಅಜ್ಞಾನ ಕೇಳ್ತೆ ತಪ್ಪುಗಳು ಸುಖ ಸುಖ ಹೊಂದಿದ್ದೇನೆ ಮನಸ್ಸಿಗೆ ಸುಖ ಆಗಿರುತ್ತೆ ಅಂತೀರಿ ನೀವು ಅಂತೀರ ಮನಸ್ಸಿಗೆ ಸಂತೋಷ ಅರಿವಿಗೆ ಸಂತೋಷ ಮನಸ್ಸಿಗೆ ಸಂತೋಷ ತಿಳಿದವನಿಗೆ ಬೇರೆ ಇರಲಿ ಮನಸ್ಸಿಗೆ ಸಂತೋಷ ಆಯ್ತು ಅಂತ ಹೇಳ್ತೀವಿ ಮನಸ್ಸಿಗೆ ಸಂತೋಷ ಆಯ್ತು ತಿಳಿದವನಿಗೆ ಬೇರೆ ಇದ್ರೆ ಹೇಳಕ್ ಅದಲ್ಲ ಮನಸ್ಸಿಗೆ ಸಂತೋಷ ದುಃಖ ಇರೋದು ಮನಸ್ಸಿಗೆ ಕೇಳೋದು ಅವ್ನು ಹಿಂಗೆ ಮಾತಾಡಿದ್ರೆ ಮನಸ್ಸಿಗೆ ನೋವು ಬರೋದು ಮನಸ್ಸಿಗೆ ನೋವು ಮನಸ್ಸಿಗೆ ಸಾಕ್ಷಿ ಇದೆ ಮನಸ್ಸಿಗೆ ಅದನ್ನು ತಿಳಿದ ಬೇರೆ ಇದೆ
ಒಂದಾಗಿದೆ ಅಂತ ಹೇಳ್ತೀನಿ. ಶಿಕ್ಷೆ ವಿಚಾರ ಬರೋದು ಒಳ್ಳೆಯದು ತಿಳಿದಂತವರು ಮತ್ತು ಬೇರೆ ತಿಳಿದಂತವರು ಹೇಳ್ತಿದ್ರು. ಅದಕ್ಕೆ ಬುದ್ಧಿಗೂ ಸಾಕ್ಷಿ ಇದೆ. ಆಮೇಲೆ ಚಿತ್ರದೊಳಗೆ ಚಿತ್ರ ಜಂಟರಾಗಿತ್ತು ಅಂತ ಹೇಳ್ತೀವಿ, ಚಿತ್ರ ಶಾಂತ ಆಗಿತ್ತು ಅಂತ ಹೇಳ್ತೀವಿ. ಆ ಚಿತ್ರದ ಅದು ಹೋಗುತ್ತಿಲ್ಲ, ನೀವು ಬೇರೆ ಇದೆ. ಅಹಂಕಾರ ಬಂದೈತಿ, ಅಹಂಕಾರ ಹೋಗೈತೆ, ನನಗೆ ಅಹಂಕಾರ ಕಡಿಮೆ ಆಗೈತಿ, ನನಗೆ ಅಹಂಕಾರ ಹೆಚ್ಚಾಗೈತೆ ಅಂತ ಹೇಳ್ತೀವಿ. ಹೆಂಡತಿ ಅಂದ್ಮೇಲೆ ಅದು ತಿಳಿದ್ರೆ ಹೇಳ್ತಿಲ್ಲ. ಅದು ಕನ್ಯೆ ಆಗಿದ್ದು ತಿಳಿಯಕೊಟ್ಟೆ, ಅದ ನೀನು ತಿಳಿಯಕ್ಕೆ ಹಾಕಿದ್ದಿಲ್ಲ, ಅದ ನೀನು ತಿಳಿಯಕ್ಕೆ ಕೊಟ್ಟಿದ್ದಿಲ್ಲ. ದೊಡ್ಡ ಸ್ವೀಕಾರ ಅನ್ನೋದು ದೊಡ್ಡ ಸ್ವೀಕಾರ ಚಲೋ ಐತಿ ಕೆಟ್ಟ ಐತಿ ಹೇಳಕ್ ಕೊಡುದಿಲ್ಲ. ಆಮೇಲೆ ಅದು ಅದ್ರ ಗುಂಡಲು ತಿಳಿಸಿ ಅಂದ್ಮೇಲೆ ನೋಡ್ಕೊಳ ತಿಳಿಸಿ ಅಂದ್ಮೇಲೆ ಬೇರೆ ಇದೆ. ನೀನಾಗಿದೆ ತಿಳಿದವನಿಗೆ ಬೇರೆ ಇದೆ. ಸಾಕ್ಷಿಯಲ್ಲಿ ಬುದ್ಧಿ ಸಾಕ್ಷಿಯಲ್ಲಿ ಚಿಂತಕ ಸಾಕ್ಷಿಯಲ್ಲಿ ಅಹಂಕಾರ ಸಾಕ್ಷಿ. ಅಹಂಕಾರ ಭಗವದ್ಗೀತೆ ಅಂದ್ರೆ ಸತ್ಯಂ ಪುರುಷಂ ಫಲಂ ತೋಯಂ ಸತ್ಯಂ ಪುಷ್ಪಂ ಫಲಂ ತೋಯಂ ಯಥಾ ಯೋ ಮಾಂ ಪ್ರಯಚ್ಯತಿ. ಯಾವನ್ನ ಪೂರವನ್ನ ಅರ್ಪಿಸ್ತಾನೆ ಅವನ ನಮ್ಮ ಸ್ಥಿತಿಯನ್ನು ಹೊಂದ್ತಾನೆ. ಅಂದ್ರೇನು ತಪ್ಪು ಅಂದ್ರೇನು ಗೆಳಲ್ಲಿ ತಿಳ್ಕೊಂಡ್ರೆ ತಪ್ಪದು. ನಾವು ಭಗವದ್ಗೀತೆ ಕೆಸಿದ್ದ ಗೌಡ ಹಾಕಿದ್ ಮ್ಯಾಗೆ ಅದ್ರ ಅರ್ಥ ಹಿಂಗೆ ಹೇಳಿದ. ತೊತ್ತನ ತೊತ್ತಿರಿ, ಪುಷ್ಪದ ಹೂವು, ಫಲ ಅಂದ್ರೆ ಹಣ್ಣು, ಇವನ್ನೆಲ್ಲ ನೀರು ಅಂತ ಹೇಳಿದ. ತತ್ತು ಅಂದ್ರೆ ತಪ್ಪನೆಗಳಿಂದ ಕೂಡಿಕೊಂಡು ತಂಗಿ ತಂಗಿ ಅದು ಯೋಗ್ಯ ವಿಚಾರ ಮಾಡಿ ಯೋಗ್ಯವಾದ ವಿಚಾರ ಅನುಭವ ಅದಕ್ಕೆ ಪುಷ್ಪ ಹೂವು ಹರಡುತ್ತದೆ. ಕಲ್ಪನೆಗಳ ಹರಡುತ್ತವು, ಕಲ್ಪನೆಗಳ ಅನುಭವ ಕೊಡ್ತದ್ದು ಪುಷ್ಪ. ಚಿತ್ತ ಹಣ್ಣು ಚಿತ್ರದ ಜನಪಿಟ್ಟ ಅನುಭವ ತಗೊಳ್ತೀವಿ. ಅದೇ ಅದು ಫಲ, ಆನಂದ ಅನುಭವಿಸ್ತದೆ. ಚಿತ್ತ ಆನಂದ ಅನುಭವಿಸ್ತದೆ. ಅದಕ್ಕೆ ಫಲ ಎಂಬುದು ನೀರು. ನೀರನ್ನು ಎಲ್ಲವನ್ನು ತೊಳೆಯತಕ್ಕಂಥದ್ದು, ಎಲ್ಲವನ್ನು ತೊಳೆಯತಕ್ಕಂಥ ಅನಂಭಾವ, ಅಹಂಕಾರ ಎಲ್ಲವನ್ನು ಕೂಡಿಸಿಕೊಂಡು ಬರ್ಕೊಳ್ಳುತ್ತೇವೆ. ಅವ್ರ ಅಹಂಕಾರ ತೊಳೆಯುದು. ಅವು 3-4 ಕೂಡ ನನಗೆ ಅರ್ಪಿಸೋದ್ರಿಂದ ಅಂತ ನಮ್ಮ ಸ್ವರೂಪ ಮಾಡಕತ್ತೆ. ಕರಿಗೆ ನೀರು ಹಾಕು, ಕರಿಗೆ ಮುಂದೆ ಹಣ್ಣಿಡು, ಕರಿಗೆ ಹಾಕೋದನ್ನ ಆಗುದಿಲ್ಲ. ಇದು ಎಂಜಂಗ ಆಗುದಿಲ್ಲ. ಸರ್ವನಿಗೆ ಬರುತ್ತಾನೆ, ಪರಮಾರ್ಥತಾನೆ. ಕರಿಗೆ ಹಣ್ಣಿ ಯಾರಿಗೆ? ಸಣ್ಣ ಹುಡುಗರಿಗೆ. ಕರಿಗೆ ಹಣ್ಣಿ ಸಣ್ಣ ಹುಡುಗರಿಗೆ. ಅದೇ ಕರೆ ಹಣ್ಣಿ ಅಂತ ತಿಳ್ಕೊಂಡಿರ್ತದೆ. ಅದಲ್ಲ ಕರಿಗೆ ಹಣ್ಣಿ ಗಂಟೆ ಹುಡುಗರಿಗೆ ಆಡ ಕೊಟ್ಟಿರ್ತಾರೆ. ಅವರ ಕರೆ ಅಂತ ತಿಳ್ಕೊಂಡಿರ್ತದೆ. ಅದಲ್ಲ ನಿಜವಾದ ಹಣ್ಣಿ ನೋಡಿದ್ರೆ ಆನಿ ಮುಂದೆ ದೊಡ್ಡವನಾಗ ನಿಜವಾದ ಹಣ್ಣಿ ನೋಡಿ ಗುರ್ತಾ ಹೇಳಿರೋದು ಸರಿಯಾಗಿ ಹುಡುಗರಿಗೆ ಆಟಕ್ಕೆ ಅವನ್ನ ಕೊಟ್ಟಿರ್ತೀವಿ. ಅದಲ್ಲ ಆಟಕ್ಕೆ ಅವನು ಕೊಟ್ಟದ್ರೆ ಅದು ಆನೆ ಅಂತ ಹೇಳ್ಕೊಂಡ್ಕೊಂಡ್ರು ಅದಕ್ಕೆ ಸರ್ವಜ್ಞವಾದಾನೆ ಪರಮಾರ್ಥ. ನಾವು ನೋಡ್ರಿ ಅದಾನೆ ದೊಡ್ಡವನಾಗ ಇಲ್ಲ ಅದಾನೆ ಬೇಕಾದ್ರೆ ದೊಡ್ಡವನಾಗ ಹಂಗೆ ಅನುಭವ ನೋಡಿದ್ರೆ ದೊಡ್ಡವ ಅನುಭವ ಇದಕ್ಕೆ ಮಾಡ್ಬೇಕನ್ನು. ಹಂಗೆ ನೀವು ಗಾಂಭೀರ್ಯವಂತೆ 3 ಬುದ್ಧಿಗೇಳಿ ಕೆಲಸ. ಬುದ್ಧಿಗೇಳಿಗೆ ಕೆಲಸ ನನ್ನ ಬುದ್ಧಿಗೇಳಿಗಳು ನನ್ಗೆ ಗೊತ್ತಾಗಿರೋ ಸಾಮರ್ಥ್ಯ ನೋಡೇ ಇಲ್ಲ. ಅದಕ್ಕೆ ಅವರು ನಿಮ್ಗೆ ದೊಡ್ಡವನ್ನೆಲ್ಲ ವಿಚಾರ ಮಾಡಿದ್ರೆ ಆ ದೇವರು
ನೀನು ಹೇಳಿದ್ದಾರ ನೀವು ಫೋಟೋ ನೀವಲ್ಲ ವಿಚಾರ ಮಾಡ್ರಿ. ನಮ್ಮ ಫೋಟೋ ನಾವಲ್ಲ, ನಮ್ಮ ಫೋಟೋ ಮನ್ಯಾಗ ಹೆಣ್ಮಕ್ಳು ನೀವು ಅಡಿಗೆ ಮಾಡಿ ಗಂಡು ಬಂದು ಕೂಡ ನಿನ್ಗೆ ಎಲ್ಲಿ ಹಿಡಿದಿರಿ ದೇವರು, ನಿನ್ಗೆ ಎಲ್ಲಿ ಹಿಡಿದಿರಿ ಹೋಗಿ ನೀವು ಕಟ್ಟು ಬಿದ್ದು ಹೋಗಿ ಅಂತ ಕಳಿಸ್ತದ. ನಾವು ಹೋಗ್ತಾನೆ ಹೇಳ್ತಿ ಎಲ್ಲಿ ಬಿಡ್ತಾನು ಮಾಡ್ರಿ. ಹೆಂಗ ದೇವ್ರ ಮೂರ್ತಿ ದೇವರಲ್ಲ, ಬೇಕಾದಂತ ದೇವ್ರ ಕರೆ ಹೇಳೋದು ಬಂದವ ಅನ್ನೋಲ್ಲ ಶಿಸ್ತ ಹೊಸವಾದ ಹೇಳ್ತಾನೆ. ದೇವರ ಮೂರ್ತಿ ದೇವರಲ್ಲ, ನಿನ್ನ ಫೋಟೋ ನೀನಲ್ಲ. ಆಮೇಲೆ ನಿನ್ನ ಫೋಟೋ ಮಾಡಿದ್ದೆ ನನಗೆ ಉಪಯೋಗ, ದೇವ್ರ ಮೂರ್ತಿ ಮಾಡಿ ದೇವ್ರ ಮೂರ್ತಿ ಬೆಂಗಳೂರು ನಾವು ಅವನು ಮಾಡ್ತೀವಿ. ದೇವ್ರು ಏನಾದ್ರು ಅಂತ ಅವ್ರು ಮಾಡಿ ಕರಿತೀನಿ ಅಂತ ಕರೀದೆ. ದೇವ್ರು ಇಲ್ಲೇ ಅಂತ ಗೊತ್ತಾಯ್ತು ನಿಮಗೆ? ಇಲ್ಲ, ದೇವ್ರನ್ನ ಕರಿತೆ. ಇವು ದೇವರಲ್ಲ, ಇವು ದೇವರಲ್ಲ, ಅರುವೈ ಬಿಟ್ಟುಬಿಟ್ರು. ಇವು ಅರುವೈ ತಿಳಿ ಈ ಅರುಳು ನೀರಿಗೆ ಅನ್ನ ನೀರು ಹಾಕೋ ದೇವ್ರ ಪೂಜೆ ಅಲ್ಲ, ಆ ಕದಿಗೆ ಹಾಕೋ ದೇವ್ರ ಪೂಜೆ ಕಿತ್ತೋಗಿ ಅಂತ ಹೇಳಿ ನಾನು ಕಿತ್ತೋಗಿ ನಿನ್ ದೇವ್ರು ಯಾವಾಗ ಬೆಳಗುಳ ಆಕ್ಷನ್ ಕಟ್ಟಿಬಿಡ್ತಾವ ಗೆಳೆಯ ನಾವು ಕಿತ್ತೋಗಿ ನಿನ್ ದೇವ್ರು ಜಗತ್ತಿಗೆ ಎಷ್ಟು ಒಂದು ಸಾವಿರ ಕೊಡೋದು ಹೇಳಿದ್ರು ಅಷ್ಟು ರೂಪ ಅನ್ಬೇಕಾದ್ರೆ ಬಟ್ಟೆ ಕಲ್ಲು ಕಲಿ ನೀವು ಮಾಡೋದಿತ್ತಂದ್ರೆ ಜೀವ ಎಲ್ಲರೂ ದೇವರ ಎಲ್ಲರೂ ರೋಗ ಇರ್ತಿ, ಎಲ್ಲರೂ ಅರುಳು ಅವ್ರ ಆಕಾರ ಎಲ್ಲ ದೇವರೆಲ್ಲ ಅವರೆಲ್ಲ ಆಕಾರ ಅವರೆಲ್ಲ ಅವರಿಗೆ ಅಂಜಲಿ ಬರ ಇರ್ತಿ. ಜೀವಿಗಳಿಗೆ ಸಂತೋಷ ಕೊಡಿಸೋದು, ಜೀವಗಳಿಗೆ ದಾಯಾಮ ಬದುಸೋದು, ನೀರಿಗೆ ನೀರಿಗೆ ಕೊಡೋದು, ಎಣ್ಣೆ ಹಾಕೋದು, ಅದು ಮಾಡಿ ಉಳ್ಳವರಿಗೆ ಒಳ್ಳೆ ಎಲ್ಲ ಅದು ಪರೋಪಕಾರ, ಅದು ದೇವರ ಪೂಜೆ. ಏನಕ್ಕೆ ಏನು ಪ್ರಕಾರ ಏನು ಎಷ್ಟು ಕೈ ಸದೈವ ಸಂಜನೆ ಪ್ರಾರ್ಥನೆ ಸದೈವ ಈಶ್ವರ ಪೂಜೆಯನ್ನು ಕೈಗಾರಿಕೆ ಹೇಳಿದ ಮಾತು. ಯಾವ್ದಾದ್ರು ರೀತಿಯಿಂದ ಕೆಲವರು ಪರೋಪಕಾರ ಏನು ಮಾಡ್ತಾರೆ, ಹಿತ ಮಾಡ್ತಾರೆ, ಇನ್ನೊಬ್ಬರಿಗೆ ಹಿತ ಮಾಡ್ತಾರೆ, ಅದ ದೇವ್ರ ಪೂಜೆ ಶಂಕರಾಚಾರ್ಯ 14 ವರ್ಷಕ್ಕೆ 30 ವರ್ಷದಾಗ 14 ವರ್ಷದಾಗ ಎಲ್ಲ ಬರೆದ 30 ವರ್ಷ ಇಡೀ ಹಿಂದೂಸ್ತಾನ ಅಂತೇಳಿ ಹಿಂದೂಸ್ತಾನದ 5 ಜಾಗ ಮಾಡಿ ಭೇಟಿ ಜಾಗ ಮಾಡಿ ಜನರಿಗೆ ತತ್ವ ವಿಚಾರ ಬೋಧ್ ಮಾಡ್ಯಾರ. ಅಂತ ಜ್ಞಾನಿಗಳ ಸಿಗುವುದು ಕಠಿಣ. ಅದು ಅವನು ಮತ್ತೊಂದು ತಪ್ಪು ಮಾಡಿದ್ದಾರೆ. ಶಾರದಾ ಅಂತೇಳಿ ಶಾರದಾ ಅಂತ ಒಂದು ಗುಡಿ ಕಟ್ಟಿದ್ರು, ಸರಸ್ವತಿ ಒಂದು ಗುಡಿ ಕಟ್ಟಿದ್ರು. ಗುಡಿ ಕಟ್ಟಿದ್ರೆ ತಪ್ಪಾಗ್ತದ. ಯಾಕಂದ್ರೆ ಆಕಾರಗಳಂತ ವಿದ್ಯಾರ್ಥಿ ಆಕಾರ ಮಾಡಿದ್ರೆ ಅರಿವಿನ ಗೊಂಬೆ ಕಟ್ಟಿದೆ, ಗೊಂಬೆ ಮಾಡಿದ್ರೆ ಅರಿವು ಗುಡಿ ಕಟ್ಟಿದೆ, ತಪ್ಪಾಗ್ತಂದು ಅಂತೇಳಿ ಪ್ರಯತ್ನ ಮಾಡಿಕೊಂಡೆ. ವ್ಯಾಸ 18 ಬರೋದು ಕೈ ಕಟ್ಟಿಕೊಂಡೆ. ಕೈ ಕಟ್ಟುವುದು ಹೊರಟು ಜಾತಿಗಳ ಹಿಂದೂಸ್ತಾನ ಇಟ್ಟು ಮುಂದಿಗೆ ಹೇಳ್ತಾರೆ ಕೈ ತಪ್ಪು ಮಾಡ್ತಾರೆ. ಬೇಕಾದಂತ ಕೇಳಿದ್ರೆ ಅಂತ ಕೈ ಶರಣ ಸೆಂಟರ್ ಕೊಟ್ಟಾರ ತಿಳಿದವ್ರು ತಪ್ಪ ತಿಳಿದವ್ರು ತಪ್ಪು ಮಾಡ್ಬೇಕು, ತಿಳಿದವ್ರು ತಿದ್ಕೊಂಡಿರ್ಬೇಕು. ನಾವು ತಪ್ಪು ಮಾಡಿ ಅದನ್ನು ಎಕ್ಕಿಸ್ಬೇಕು. ಎಕ್ಕಿಸಿ ಮತ್ತೆ ಯಥಾರ್ಥ ಜ್ಞಾನನೇ ಬಿಟ್ಟು ಹೋಗ್ಬೇಕು. ತಪ್ಪು ತಿಳುವಳಿಕೆ ಬಿಟ್ಟು ಅದು ಉಪಯೋಗ ಇದೆ. ತಿಳಿದವ್ರು ತಪ್ಪು ಮಾಡ್ತೀವಿ, ತಿಳಿದ ತಪ್ಪು ಮಾಡಿ ತಿದ್ಕೋಬೇಕು. ಹಂಗೆ ತಿದ್ಕೊಂಡಿರೋ ಬರೋದು ತಿದ್ಕೊಂಡಿರೋ ಉಳಿತು ಮತ್ತೆ ಶಾರದಾ ಪೀಠದವ್ರು ಅದ ಶಂಕರಾಚಾರ್ಯ ಪೀಠ ಇನ್ನೂ ಬಿಟ್ಟಿದವ್ರು ಮತ್ತೆ ಆಡಂಬರಕ್ಕೆ ಬಿದ್ದವ್ರು. ಯಜ್ಞ ಹೋಮ ಹವನ ಯಜ್ಞ ನಾವು ಬೇಕಾದ್ರೆ ಜ್ಞಾನ ಸ್ಥಿತಿಯನ್ನು ವೇದಗಳ ಅರ್ಥ ಸರಿಯಾಗಿ ಹೇಳಿ ಹೋದ್ರೆ ಹಿಂಬಾಲಕರ ಉತ್ತರಾಧಿಕಾರಿ ಅಂತ ಹೇಳಿ
ಮತ್ತೆ ಹಲವು ಉಪಯೋಗ ನಾವು ಕಷ್ಟಪಟ್ಟು ಅನುಭವಕ್ಕೆ ಅದು ಅರ್ಥ ಸರಿಯಾಗಿ ಬಂದಿತ್ತು ಮತ್ತೆ ಮತ್ತೆ ಹದಿನೈದು ಎಷ್ಟು ಮತ್ತೆ ಅದರ ಕತ್ತಿಕಾರಗಳು ಹೊರಗೆ ಮಾಡಕ್ಕೆ ಹೋಗ್ಬೋದು. ಹೊರಗೆ ಮಾಡಿದ ಹೊರಕಳಿಗೆ ಆಗ್ತದೆ ಹೊರಕಳಿ ಬರ್ಬೋದು. ಏನ್ ಮಾಡ್ಕೊಳ್ಳಿ ನೀವು ಸ್ವಲ್ಪ ತಿಳ್ಕೊಂಡು ಮುಕ್ತ ದುಃಖದಿಂದ ದೂರ ಹಾಕಿದ್ದಾರೆ. ದುಃಖನ ಹಾಕತ್ತೀನಿ ನಾ ಸಾರ್ತೀನಿ ಹುಡ್ತೀನಿ ಅಂತ ಹೇಳಿ ಒಂದು ತಪ್ಪಿಲ್ಲ. ವೇದಾಂತ ಕೇಸ ಎನ್ಸ್ಕೊಂಡು ಕಡೆಗೆ ಸಾಯಿ ಉಂಟು ಹಚ್ಚಾಗ್ತದೆ. ಅರ್ಧ ಹೊಡ್ಕೊಂಡು ನಾ ಹೇಳ್ತೀನಿ ಈ ಕೈನ ನಾನು ತಿಳ್ಕೊಂಡಿದ್ದೆ ನಾನು ತಿಳ್ಕೊಂಡಿದ್ದೆ ನಾಳೆ ಮುಂದೆ ಕೈಯ ಸುರಿಸ ಉಪಯೋಗ ವೇದಾಂತ ವಿವೇಕಾನಂದ ಕಥೆ ಎತ್ತಿ ಹೇಳ್ಕೊಂಡು ಸಸ್ಯಾಚಾರ ಕಾರ್ಯಕ್ರಮಕ್ಕೆ ಅವಸ್ಥಾನದ ಕಳೆಯಬೇಕು ಅವಸ್ಥಾನದ ಏನಪ್ಪ ದುಃಖ ಕೇಳ್ತೀನಿ. ಆ ದುಃಖ ನಮ್ಗೆ ಹಾಗೇ ಇಲ್ಲ. ಎಲ್ಲ ಬಂದು ಹೋಗ್ತದೆ ಎಲ್ಲ ಬಂದು ಹೋಗ್ತದೆ ಅದರೊಳಗೆ ಇದು ಇರೋದು ಇರುತ್ತಂಗೆ ಆಗ್ತದೆ ಅನ್ನಂಗೆ ಹಾಕೋದು ಇದೆಲ್ಲ ಹೋಗೋದು ಹೋಗು ಹೇಳೋದು ಬಿಡಕ್ಕೆ ಹಂಗೆ ಎಂಥ ಏನು ಬಂದು ಸಾಯ್ತೀನಪ್ಪ ಅದು ಗೊತ್ತಾಗುತ್ತೆ ಕಣ್ಣೀರು ತೆಗಿಬಾರ್ದು. ಹೋಗೋದು ಕೂಡ ಹೌದು ನಾ ಸಾವಿರ ತರ್ತೇನೆ ಹೋದ ಜ್ಞಾನ ಆಗಿಲ್ಲ ಮೋಕ್ಷ ಆಗುದಿಲ್ಲ ಅಂತ ದುಃಖ ಬಿಡುವುದ ತಿಳ್ಕೊಳ್ಳಿ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ಮುಕ್ತರಾಗಿ ಕಲ್ತೀರಿ ಅದು ಅಭ್ಯಾಸ ಮಾಡಿದ್ರಿ. ಸತತ ಅಭ್ಯಾಸ ಮಾಡ್ಬೇಕಿನ್ನ ಒಂದೇ ದಿವಸ ಎಲ್ಲ ಕುಡಿ ಯಾವಾಗ ಮಾಡಿ ಸತತ ಸಾಕ್ಷಿ ಕೈ ಕೆಲಸ ಕಾಲ ಕೆಲಸ ಇದು ಯಾವ ಕಣ್ಣಿನ ಕೆಲಸ ಕಿವಿ ಕೆಲಸ ಮುಗಿನ ಕೆಲಸ ಏನು ಸಾಕ್ಷಿ ಅದು ನಾನಲ್ಲ ಅದು ನನಗೆ ಸಂಬಂಧ ಇಲ್ಲ. ಅದಕ್ಕೆ ಮಾಡುವ ಹೆಚ್ಚು ಕಡಿಮೆ ಅದಕ್ಕೆ ಏನಾದ್ರು ಗಾಯ ಎಲ್ಲ ಅಪಾಯ ನನಗಾಗಿಲ್ಲ ಅದಕ್ಕಾಗಿದೆ ಅದು ಆರಾಮದು ಆರಾಮಾಗೋದು ಸ್ವತಃ ನೆಟ್ಟಗದು ಅದಕ್ಕೆ ಏನು ಮಾಡುವ ಮಾಡಿಕೊಂಡು ಸುಮ್ಮನೆ ಮತ್ತೆ ಸಾಕ್ಷಿಯಾಗಿರೋದು ಮಾಡುವುದು ಮಾಡು ಅದು ಆರೈಕೆ ಮಾಡುವುದು ಮಾಡು. ಮತ್ತೆ ನಾನು ಸಂಬಂಧ ಇರೋದು ಮನೆ ಒಳಗೆ ಸಂಬಂಧ ಇಲ್ಲೇ ಇರ್ಬೋದು. ಹೊರಗೆ ಮಾಡುವುದು ಮಾಡು ಒಳಗೆ ನೀವು ಸಂಬಂಧ ಇಲ್ಲ ಇರಕ್ಕೆ ಅದು ಬರ್ಬೇಕು ನೋಡ್ರಿ. ಸಂಬಂಧ ಇಲ್ಲ ಹೊರಗೆ ಇರಕ್ಕೆ ಬಂತು ಅಂತಂದ್ರೆ ಅವಾಗ ನೀವು ಮೋಕ್ಷ ಸಿರಿ ಹುಟ್ಟಿದ ಹೋಗೋದಿಲ್ಲ. ಅಲ್ಲಿದ್ದಂಗೆ ಹೆಂಗೆ ಹುಟ್ಟಿದ ಚೆಕ್ಕಿಲ್ಲ ಸರಿಗಳು ಮಡ ಇದು ಸಂಸಾರ ಸರಿಗಳು ಮಡ ವ್ಯವಹಾರ ಮಾಡೋದು ಆ ಸರಿ ಮಾಡೋದಂದ್ರೆ ಹೆಂಗೆ ಆಗ ಬಂದಾಗ ಜೀವನ ಪಾಲಾದ್ರೆ ಸಾಗಿರೋದ್ರಾಗ ಸರಿಗಳು ಮಾಡೋದಾಗ ಮಾಡೋದ್ರಾಗ ತಿಳ್ಕೊಂಡು ಮ್ಯಾಗ ಬಂದಿದ್ವಿ. ಈ ಜೀವನೀಶ್ವರ ಸೆಳವು ಸಸ್ತಿ ಅಂತಂದ್ರೆ ಸೆಳವು ಸಸ್ತಿ ಅನ್ನೋ ಪರಕ್ಕೆ ತಿರುವು ಸೆಳವು ತಪ್ಪಲಿಕ್ಕೆ ಬರೋದಿಲ್ಲ. ನಮ್ಮ ತಿರುವು ಸೆಳವು ತಪ್ಪದು ಅಂದ್ರೆ ಇದು ಕೆಲಸನ ಸಾಕ್ಷಿ ಇದೆ. ನಮ್ಗೆ ಸಂಬಂಧ ಇಲ್ಲ ಅಂತ ಅಂದ್ರೆ ಪಾರ ಹಾಕಿದೆ. ಸಂಬಂಧ ಐತಿ ಸಂಬಂಧ ಇಟ್ಕೊಂಡು ಅದ್ರಾಗ ಅದು ಬಂದು ಕೂತಿದ್ರೆ ಮತ್ತೆ ಹುಟ್ಟುತ್ತಾರೆ ಮತ್ತೆ ಎಲ್ಲ ಇದು 84 ಲಕ್ಷ ಜೀವರಾಶಿ ಮೊದಲಿಗೆ ಚಲೋ ಅನೇಕ ಒಳಗೆ ಎಷ್ಟು ನಾನು ಬೆಳೆಯೇ ಸನ್ನಿಸಿರ್ಬೋದು ದೂರಿ ಮಾಡೋ ಪ್ರೋಗ್ರಾಮ್ ಅನ್ನೋದು ಒಂದೊಂದು ಗೊತ್ತಿರೋದು ಜನ ಆಗಿರೋ ಬೆಳವಣಿಗೆಗಳಿಗಿಲ್ಲ ಹಾಕಿದ್ವಿ ಹೇಳಿದ ತಿಳ್ಕೊಂಡಿರಾಕ ನಾನು ಬರ್ಬೇಕು ತಿಳ್ಕೊಂಡಿರಾಕ ನೀವು ಬರ್ಬೇಕು. ಯಾರು ತಿಳ್ಕೊಂಡು ನೋಡ್ಕೊಂತೀವಿ ಬಾರಿ ದಿನದ ಯಾರು ಎಷ್ಟು ಕಡಿಬೇಕು ಕಡಿಬೇಕು. ಇದು ದಿವಸ ಬರಲಿಲ್ಲ ಅಂದ್ರೆ ಹೊರತು
ಸಂಸಾರ ಸಾಗರದಾಗ ಸುಖ ಬಹಳ ಕಠಿಣ, ಬಹಳ ಕಠಿಣ ಕಠಿಣ ಯಾಕೆ ಅದು ಮೌಢ್ಯ ಐತಿ. ಅದ್ರ ಹಿತ ಕೊಡ್ತೀರಂತ, ನಿನಗೆ ಅನುಕೂಲ ಮಾಡ್ತೀವಿ, ಸುಖನ ಕೊಡ್ತೀವಂತ, ಸುಖ ಕೊಡ್ತೀರಂತ ಅಂತ ಹೋಗಿ ಬಿದ್ದು ಬಿಟ್ಟೆ ಸಾಯ್ತೀವಿ, ದುಃಖನ ಕೊಡ್ತೀವಿ. ದೀಪಕ್ಕೆ ಬಂದು ಹೊಡೆದು ವೃದ್ಧಿ ಆಗಿರ್ತಾವ ಮನೆಯವರು, ದೀಪದಾಗ ಸುಖ ಐತೆ ಅಂತ ಬಂದು ಹಾಕಿಕೊಂಡು ಏನಿದ್ದು ಬರ್ತದೆ, ಅಲ್ಲಿ ಬಂದು ಕೂಡ ಜಗತ್ ಬಿದ್ದು ಸತ್ತು. ನಾವು ಈ ಸಂಸಾರ ಜಗತ್ ಸಿಕ್ಕು ಸಾಯ್ತೀವಿ, ತಪ್ಪಬೇಕಂತ ಸಾಕ್ಷಿಗಳು ದೂರ ಸಂಬಂಧ ಹಚ್ಕೊಂಡೆ ಒಪ್ಕೊಂಡೆ ತಗೊಂಡಿರಲಿಲ್ಲ. ಇವನು ನನ್ನ ಗಂಡ ನನ್ನ ಕೊಡ್ತಾರೆ, ನಾನು ಬಹಳ ಚಲೋ ಅಂತೆ ನಿಮಗೆ ಬರ್ತಾ ಹಚ್ಕೊಂಡೆ. ಅವ್ನಿಗೆ ಏನಾದ್ರು 50 ಸುದ್ದಿ ಇರ್ತಂದ್ರೆ ಈಗ ಕಡಿಮೆ ಆಗ್ತೈತಿ. ಅವ್ನಿಗೆ ಏನಾದ್ರು ಜೈಲ್ಕೊಂಡು ಏನಾರು ಸುದ್ದಿ ಅಂತಂದ್ರೆ ಈಗ ಕಡಿಮೆ ತಗೊಳಕೈತಿರ್ತಾರೆ. ಅವ ಪಿಕ್ಚರ್ ಕೊಡ್ಬೇಕು, ಕಡೆ ಗಂಟಿ ಬಂದಿರ್ತೀವಿ, ಒಂದು ಗಂಟಿ ಬಂದಿರ್ತೀವಿ, ಕೊಡ್ತುಗಳು ಕರೆ ಮಾತು ಮಾತಾಡಿದ್ರು ಮರನಾಗ ಹೇಳಿದ್ರೆ ಕೇಳಿದ್ರೆ ಹೋಗಿರ್ತದ. ತಂದೆ ತಾಯಿ ಮನೆ ಕೇಳಿದ್ರೆ ಹೆಚ್ಚು ಮನೆಗೆ ಹೋಗಿಬಿಡ್ತದೆ. ಇನ್ನೂ ಕೊಟ್ಟಿದ್ರೆ ಲಗ್ನ ಮಾಡಿ ಕೊಡ್ತಾರ ಸುದ್ದಿ ಸಾಕು ಕಟ್ಬೇಕು ನಿಂತಿದ್ರು. ನಾವು ಅದಕ್ಕೆ ನಾವು ಸಂಬಂಧ ಹೆಂಗಿದ್ದೀವಿ, ಸಂಸಾರ ಸಂಬಂಧ ವಿಷಯದಿಂದ ಹೋಗಾನ ಶರೀರ ನಾವು ತೆಗೆದುಕೊಂಡಿವಿ, ಆ ಶರೀರದ ಇಂದ್ರಿಯ ನಾವು ತೆಗೆದುಕೊಂಡಿವಿ. ಅದ್ರಾಗ ಏನಾದರೂ ನಮಗೆ ಆಗೈತಿ, ಅದು ಅನುಕೂಲ ಆದ್ರೆ ನಮಗೆ, ಪ್ರತಿಕೂಲ ಆಗಿರೋದು ನಮಗೆ ಆಗೈತೆ ಅಂತ ತಿಳ್ಕೊಂಡಿವಿ. ಕಣ್ಣಿ ಕೆಲವು ಬಂದದ್ದು ಸುಖ ಸಿಗ್ತದೆ ನೋಡ್ತೀವಿ. ಈ ಗಾಯನ ಎಂಬ ಕೇಳಿದ್ರೆ ಗಾಯನ ಚಂದ ಇರ್ತದೆ. ಯಾವ ಗೋಚಾಕ ಸಂಬಂಧ ಗೊತ್ತಾ, ಸಂಬಂಧ ತೆಗೆದುಕೊಂಡು ಹೋಗಿ ಅದರ ಸಿಕ್ಕು ಅಡ್ಡಾಡ ಕಡೆಗೆ ಹಚ್ಚಿಕೊಂಡು ಕೂರುತ್ತೀವಿ. ಅದನ್ನು ಅದಕ್ಕೆ ಸಂಬಂಧ ಹಚ್ಕೊಳ್ಬೇಡಿ. ಕಿವಿ ನಮ್ಮ ಸಂಬಂಧ ಇಲ್ಲ, ಕಣ್ಣ ನಮ್ಮ ಸಂಬಂಧ ಇಲ್ಲ, ಮೂಗು ನಮ್ಮ ಸಂಬಂಧ ಇಲ್ಲ, ಬಾಯಿ ನಮ್ಮ ನಾವು ಸಂಬಂಧ ಇಲ್ಲ, ಶರೀರ ನಮ್ಮ ಸಂಬಂಧ ಇಲ್ಲ. ಶರೀರ ನಿಂತರೆ ನಮಗೇನು ಸಂಬಂಧ? ಶರೀರ ನಮ್ಮ ಸಂಬಂಧ ಇಲ್ಲ, ಶರೀರ ನಿಂದ ನಮ್ಮ ಸಂಬಂಧ ಏನು? ಸಂಬಂಧ ಇಲ್ಲ. ಒಂದು ಸಂಬಂಧ ತಪ್ಪಿಸ್ಕೊಂಡಿರಕ್ಕಿದೆ. ಸಂಬಂಧ ಆಗೈತಿ, ಶರೀರ ಸಂಬಂಧ ಆಗೈತಿ, ಶರೀರದ ಸಂಬಂಧ ಹಾಕಿದ್ದಿಲ್ಲ. ನೋಡಿದ್ರಿ ಚಂದ, ನೋಡಿದ್ರಿ ಚಂದ ನೋಡಿದ್ರಿ, ಚಂದ ಕಂಡು ಅಡ್ಕೊಂಡ್ಬಿಟ್ಟು ಏನ್ ಮಾಡುದು, ಜಗ ಬಂದ್ಬಿಡ್ತಿ, ಬಂದು 3 ತಿಂಗಳು ಜಗ ಬಂದ್ಬಿಡ್ತಿ. ಹೆಂಗ್ ಮಾಡಿ ಒಂದು ಚಂದ ಕಂಡು ಮಾಡ್ಕೊಂಡ್ರೆ ಹೋಗ್ಕೊ ಅಂತಾರೆ. ನಾವೀಗ ಅವ್ರಿಗೆ ಚಂದ ಕಂಡು ಬೆನ್ನತ್ತೀವಿ, ಹೋಗ್ಕೊಂಡು ಚಂದ ಕಂಡು ಹಚ್ಕೊಂಡ್ಬಿಡು. ಹಚ್ಕೊಂಡ್ರಿ ಅಂತ ಹೋಗ್ಕೊಂತೀವಿ. ಹಚ್ಕೊಂಡಿದ್ರೆ ಸಂಬಂಧ ಹಚ್ಕೊಂಡಿ ಅಂತ ಹೋಗ್ಕೊಂಡು ಸಂಬಂಧ ತಪ್ಪಿಸ್ಬೇಡ. ಹಚ್ಕೊಂಡು ತಪ್ಪಾಗೈತೆ ಕರ್ಕೊಂಡ್ಬಿಡೋದು, ತೋರಿಸಿಟ್ಟುಕೊಂಡು. ಅದಕ್ಕೆ ನಾವು ನಿಜವೇ ಮುಂದಿನ ಮಾಯಾಸತಿಯ ಮೋಹ ಹೊಳೆಯುತ್ತದೆ, ಮುಕ್ತಿ ಕಾಂತಿಯ ರಚಿ ಸುಮ್ಮನಾಗುವುದೇ. ಮುಂದಿನ ಮಾಯಾಸತಿ, ಮಾಯನ್ನು ಸಹಿತ ಸಂಸಾರವನ್ನು ಮಾಯಾ ಸಂಸಾರ ಇರುದ್ದು ಐತೆ ನಮ್ಗೆ ಕಾಣ್ತದೆ. ಅದೇ ಕಾಯಂ ಐತೆ ನಂಗೆ ಕಾಣ್ತದೆ, ಅದು ಕಾಯಮದ ಸುಖನ ಐತೆ ಅಂತ ಕಾಣ್ತದೆ. ಇದು ವ್ಯಾಮೋಹ ಹೋಗುದು ಮುಂದಿನ ಮಾಯಾಸತಿಯ ಮೋಹ ಹೊಳೆಯದೆ ಮುಕ್ತಿ ಕಾಂತಿಯ ರಚಿ ಸುಮ್ಮನಾಗುವುದೇ. ಸುಮ್ಮನಾಗುವುದು ಮುಕ್ತ ಸ್ಥಿತಿಯನ್ನು ಹೋಗಿ ಕೂಡಲು ಸಾಧ್ಯ ಇದೆ. ಬಿಡುತ್ತೆ ಮೊದಲಿನ ಸೌತಿ ಬಿಡುಗಡೆ ಆತಂದ್ರೆ ಯಾರು ಹೆಣ್ಣು ಕೊಡ್ತಾರೆ. ಮತ್ತೊಂದು ಮೊದಲಿಗೆ ಸುಳ್ತಿದ್ದಿ ಇದಂತ ಹಂಗೆ ಹೇಗೆ ಮತ್ತೆ ಬೇಕಂದ್ರೆ ಹೇಗೆ ಕೊಡ್ತಾರೆ. ಹಂಗೆ ಅವನು ವ್ಯಾಖ್ಯಾನಕ್ಕೆ ಕಟ್ಟೆ ನಿಜಗೂ ಮುಕ್ತಿ ಕಾಂತಿ ಸುಮ್ಮನಾಗುವ ಆಸಕ್ತಿ ಹೋಗೇ ಇಲ್ಲ, ವಿಷಯಾದಿಗಳ ಭೋಗ ಹೋಗೇ ಇಲ್ಲ. ಅದ್ರಾಗ ಸುಖ ಇತ್ತು ಹೋಗೇ ಇಲ್ಲ. ಸುಖ ಸಿಕ್ಕಂದ್ರೆ 2 ಜನ ಎಣ್ಣೆ ಜನ ಮುಡಿ ಮರ್ತಿ ಅಂತ ತಿಳ್ಕೊ. ಈಗಿನ ನೋಡ್ಕೊ, ನೀನೆ ಭೋಗ ಮಾಡಿಲ್ಲ, 5 ಭೋಗ ಮಾಡಿಲ್ಲ, 5 ನಿಮಿಷ ಭೋಗ ಮಾಡಿಲ್ಲ. ಸುಖ ಹೇಗೆ ಸಿಕ್ತೆ? ನಿನ್ನೆ ಸಿಕ್ಕಾಯ್ತು. ಎಷ್ಟು ಕಿಲೋ ಸುಖ ಸವಾಲ ಮಾಡಿ ಬರುವುದು ಬಂದಿಲ್ಲ. ಎಲ್ಲ ಬರುವುದು ಇದ್ರಿಂದ ಶ್ರೀಮಂತ ಸಾಕರಿಗೂ ಇದ್ರಿಂದ
ವಿಷಯಗಳು ಭೋಗ ಮಾಡಿಯಲ್ಲ, ಭೋಗ ಮಾಡಿ ಸಮಾಧಾನ ಎಷ್ಟು ಬಂದೀವಿ, ಸಿಕ್ಕಂಗಾತು ಮತ್ತೆ ಬೇಕಾದ ರುಚಿ ಐತಿ, ರುಚಿ ಕಡೆ ಸುತ್ತಾಗಿರ್ತದೇನು ಅಡಿಗೆ ಮತ್ತೆ ಸುತ್ತಾಗಿದ್ದ ರುಚಿ ಎರಡನೇ ಸುತ್ತಿಗಿಲ್ಲ, ಎರಡನೇ ಸುತ್ತಿಗೆ, ಮೂರನೇ ಸುತ್ತಿಗೆ, ನಾಲ್ಕನೇ ಸುತ್ತಿಗೆ, ಕಡೆ ಸುತ್ತಿಗೆ ಇನ್ನೊಂದು ಸುಳ್ಳು ಅದು ಸಾಕತ್ತು ರೈತರು ಮತ್ತು ಉಳಿಸಿ ಮತ್ತು ಒತ್ತಾಯ ಮಾಡಿ ಉಳಿಸಿ ಅದನ್ನು ಕೂಡ ವಂಚೆ ಮಾಡ್ಕೊಡ್ತಾರೆ. ಅದು ಅದರ ಸುಖ ಇದ್ದೇ ಕೊಡಿ ವಂಚೆ ಮಾಡ್ಕೊತೀವಿ. ಅದರಂತೆ ಐದರಲ್ಲಿ ಭೋಗ ಮಾಡಿ ಸಾಕಾಗುತ್ತಂಗ ಭೋಗ ಮಾಡಿ ದಣ್ಕೊಂಡು ಬ್ಯಾಸ ಸಾಕಾಗಿ ಬೇಯ್ಬೇಕಿ ಐದು ಶರೀರ ಬಿಟ್ಟು ನಿಂತಿರ್ಬೇಕು. ಐದರಲ್ಲಿ ಶರೀರ ನಿಂತಾಗ ಇಲ್ಲ, ಮತ್ತೆ ಶರೀರ ಇಲ್ಲ ಇದೆಯಲ್ಲ. ಈಗ ತಿಳ್ಕೊಂಡ್ವಿ ನಾವು, ಇದರ ಶರೀರ ಕಾಯಮು ಇಲ್ಲ, ನಾವು ಇದನ್ನು ಸಂಪರ್ಕಗಳು ಸಾಮಾನ್ಯ ಕಣ್ಣಿಗೆ ರೂಪನ, ಕಿವಿಗೆ ಶಬ್ದನ, ಇವತ್ತು ರಾಷ್ಟ್ರಪತಿ ಇರಲಿ, ವಿಶ್ವಪತಿ ಇರಲಿ, ಒಬ್ಬ ತರಂಗ ಕೂಲಿ ಘಟನೆ ವೃಕ್ಷ ಬೈತಿ ನಾವು ಅವ ಇದರಿಂದ ಸುಖ ಹೊಂದ್ಕೊಂತ ಉಂಟಲ್ಲ. ಮಂಗ್ಯಾರನ್ನ ಎಷ್ಟು ಜಮಾ ಮಾಡಿದ್ರಿ ಇಲ್ಲ, ಮತ್ತೆ ಬೇಕ ಸುಖ ಹೊಂದಿದ್ದೆ, ಸುಖ ಸರಾಕಂತ ಬಿಟ್ಟು ಹೋಗಿದ್ದೆಲ್ಲ ನಿದ್ದೆ ನಿದ್ದೆ ಕಡ್ಕೊಂಡಿದ್ದೇನೆ. ನಿದ್ದೆಗೆ ಯಾರು ಕುರುಕು ಕಾಣ್ತೇನೆ, ಕುರುಕು ಕಾಣಿಲ್ಲ, ಕುರುಕನ್ನು ಕಾಣಲಿಲ್ಲ. ನಿದ್ದೆಗೆ ಸೀನ್ ಹತ್ತಿರ, ಹುಳಿ ಹತ್ತಿರ, ಕಾರಣ ಹತ್ತಿರ ಏನೂ ಇಲ್ಲ. ಇವು ಯಾವೂ ಇಲ್ಲ, ಜಗತ್ತಿನ ವಿಷಯ ಸಾಮಾನ್ಯ ಯಾವೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಕೈಯಿಲ್ಲ, ಏನೂ ಇಲ್ಲ, ಶರೀರನೂ ಇಲ್ಲ, ಶರೀರನೂ ಇಲ್ಲ, ಕಣ್ಣು ಇಲ್ಲ, ಕಿವಿ ಇಲ್ಲ, ಮೂಗಿಲ್ಲ, ಬಾಯಿ ಇಲ್ಲ, ಚರ್ಮ ಇಲ್ಲ, ಯಾವ ವಿಷಯನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಆರಾಮದಿಯಲ್ಲ, ಸುಖವಾಗಿ ಆರಾಮ ಇಲ್ಲಿ ತಗೊಂತೇನೆ. ಎತ್ತರದಾಗ ರೂಪ ನೋಡಿ ಸುಖ ಹೊಂದ್ತೀನಿ, ರಸ ನೋಡಿ ಹೊಂದ್ತೀನಿ, ಏನೇನೋ ಮಾಡಿ ಸುಖ ಹೊಂದ್ತೀನಿ ಅಂತ ಹೊಂಟೆ. ಮಾಡಿ ಮೇಲೆ ಮಾಡಿ ಕಡೆ ಸುಖ ಹೊಂದ್ತೀನಿ. ಹಲೋ ಹೊಂದಿಲ್ಲ, ಸುಖ ಹೊಂದಿಲ್ಲ, ಸುಖ ಸಾಕಾಗ್ತದೆ. ಹೊಂದಿಲ್ಲ ನಿದ್ದೆ ಮಾತ್ರ ಕಳ್ಕೊಂಡ್ರಿ. ಅಲ್ಲಿದ್ದ ಸಮಾಧಾನ, ಶಾಂತಿ, ಸುಖ, ಮೈ ಎಗರಾಗಿರ್ತತಿ. ನಿದ್ದೆ ಮಾಡಿ ಎತ್ತರವಾಗಿ ನಟು ಮಾಡಿ ಮೈ ಜೇರಾಗಿರ್ತತಿ. ಇದು ಬಿಟ್ಟ ನಿಂತ್ಕೊಂಡಾಗ ಅದೆಲ್ಲ ಎಗರಾಗಿರ್ತತಿ. ತೆಣ್ಣು ಬಿಡ್ತದೆ, ತೆಣ್ಣು ಬಂದಿರ್ತತಿ. ಹುಚ್ಚು ಹಿಡಿದು ಹುಚ್ಚು ಬಿಡ್ತತಿ. ನಿದ್ದೆ ಆಗಬೇಕು ಹುಚ್ಚಿಡುತ್ತೆ. ಡಾಕ್ಟರ್ ಹೇಳ್ತಾರೆ ನಿದ್ದೆ ಮಾಡ್ತಿದ್ದು ನಿದ್ದೆ ಬರ್ಬೇಕು. ಅವ್ರು ಡಾಕ್ಟರ್ ತೆಲಿ ಕೆಟ್ಟದ ಏನ್ ಮಾಡ್ತಾರೆ, ನಿದ್ದೆ ಬರೋದು ಗುಂಡಿ ಕೊಡ್ತಾರೆ. ನಿದ್ದೆ ಮತ್ತೆ ನಿದ್ದೆ ಎತ್ತಿದ್ರೆ ಎಲ್ಲ ಮಕ್ಕಳ ಅಂತ ಹೇಳ್ತಾರೆ. ನಿದ್ದೆ ಎತ್ತಿದ್ರೆ ಎಲ್ಲ ಮಕ್ಕಳಿಗೆ ಮತ್ತೆ ಬಾಳೆ ಮಾಡಿದ್ರೆ ಎಲ್ಲ ಮಕ್ಕಳಿಗೆ ಅಂತ ಹೇಳಿದ್ರೆ ಯಾವ ಡಾಕ್ಟರ್ ಹೇಳುದಿಲ್ಲ, ನೀ ಬಾಳೆ ಚಿಂತೆ ಬಿಡು, ಚಿಂತೆ ಬಾಳೆ ಮಾಡಿದ್ರೆ ತೆಲಿ ಕೆಟ್ಟದ್ದು. ಚಿಂತೆ ಮತ್ತೆ ನಾವು ಬಾಳೆ ಮಾಡು, ಬಾಳೆ ಚಿಂತೆಗೆ ಬಾಳೆ ಮಾಡ್ತೇವೆ, ಚಿಂತೆಗೆ ಬಾಳೆ ಮಾಡ್ತೇವೆ. ಬಾಳೆಯನ್ನು ಚಿಂತೆ ತೆಲಿ ಕೆಡ್ಬೋದು, ತೆಲಿ ಕೆಡ್ಬೋದು, ದುಃಖ ಹೆಚ್ಚಾಗ್ತದೆ. ಅದ್ರ ಚಿಂತೆಯಿಂದ ಬಾಳೆ ಮಾಡಕ್ ಹೋದ್ರೆ
ಹೇಳಿದ್ರು ಚಿಂತಿತ ಬಳೆ ಮಾಡಕ್ ಬರಂಗಿಲ್ಲ. ಯಾನ ಮಗು ಆಗಿಲ್ಲ ಚಿಂತಿತ ಬಳೆ ಮಾಡುದು. ರಾಮಗೂ ಆಗಿಲ್ಲ. ರಾಮಾಯಣದ ರಾಮಗೆ ಚಿಂತಿತ ಬಳೆ ಮಾಡೋದು ಆಗಿಲ್ಲ. ಹೆಂಡತಿ ಚಿಂತೆ ಇರ್ತದೆ. ಹೆಂಡತಿಗೆ ರಾಮ ಬೋಡಿಸ್ಕೊಂಡು ಆದ್ಮೇಲೆ ಹ್ಯಾಂಗ್ ಬಿಡಿಸ್ಕೊಂಡು ಚಿಂತೆ ಇರ್ತದೆ. ಚಿಂತೆ ಮೈಗನ್ ಕೊಡ್ಬೇಕಂದ್ರೆ ಮೈಗನ್ ಕೊಡು ಮಾಡಿ ಮೈಗನ್ ಕೊಟ್ಟು ಹೆಂಡತಿ ಕರ್ಕೊಂಡು ಕರ್ಕೊಂಡು ಮತ್ತೆ ಕೇಳಿ 18 ಆಗ್ಯಾದಂತೆ ಸಂಶಯ ಮಾಡಕ್ಕೆ ಹೊರಗೆ ಕರೆಗಳಿಗೆ ಹಡಿದ ಹೋಗಿ ಹಡಿತೇವೆ. ಕರ್ಕೊಂಡು ರಾಜಕೀಯ ಕೆಲ್ಸಕ್ಕೆ ಬಂದು ಕೆಲ್ಸಕ್ಕೆ ಪರೀಕ್ಷೆ ಮಾಡುವಾಗ ಹೆಂಡತಿ ತಿಂದು ಗಾಡಿಗೆ ಗಂಡನ ತಿಂದಿಗೆ ಎಲ್ಲಿ ಹೋಗ್ತಾನೆ, ಏನ್ ದುಡಿತಾನೆ, ಹೆಂಗ್ ಮಾಡ್ತಾನೆ, ಎಷ್ಟು ತರ್ತಾನೆ, ಇದು ಕೊಡ್ಬೇಕು ಹಾಗೆ ಮಾಡ್ತಾನೆ ಈಗ ಹೆಂಡತಿ ತಿಂತಾರೆ. ಚಿಂತೆ ಯಾವ್ದು ಇಲ್ಲ ಇಲ್ಲ ಬರೇ ತಿಂತೀವಿ. ಚಿಂತೆ ದುಃಖದಾಗಿದ್ದೀವಿ. ದುಃಖ ಬಿಟ್ಟು ನಾವು ದುಃಖ ಬಿಡ್ಬೇಕಾದ್ರೆ ಇದು ಹೋಗ್ಬೇಕು. ಇದು ನಾನಲ್ಲ ಅಂತ ಹೇಳ್ಬೇಕು ಅಂತಂದ್ರೆ ಹೆಂಗೆ ಹಾಕೋದು ಹಣೆಗಳು ಇದ್ದಂಗೆ ಹಾಕೋದು. ಅದೇ ಏನ್ ಕರ್ಮ ಮಾಡ್ತೀವಿ ಕರ್ಮ ಮಾಡ್ತೀವಿ ನಮಗೇನ್ ಮಾಡೋದು. ಮನೆಯಾಗ ಆರಾಮಾಗಿ ಮನೆ ಕಾಳಜಿ ಮಾಡ್ತಿದ್ದೀನಿ. ಆರಾಮಾಗಿ ತುಂಬುದು ಆರಾಮಾಗಿ ಅದು ಬಾಳೆ ಹೆಂಗ್ ಮಾಡ್ಬೇಕು. ಆರಾಮಾಗಿ ಮಾಡಿದ್ರೆ ಮದುವೆ ಬಾಳೆ ಹೆಂಗ್ ಮಾಡ್ತಾರೆ ಹಂಗೆ ಆರಾಮಾಗಿ ಮದುವೆ ಹಚ್ಚಿಕೊಳ್ಳೋದು ಹಂಗೆ ಹಚ್ಚಿಕೊಳ್ಳೋದು ಬಾಳೆ ಮಾಡಬೇಕು. ಹಚ್ಚಿಕೊಳ್ಳೋದು ಮಾಡಿದ್ರೆ ಸಂಸಾರ ಆಗ್ತದೆ. ಹಚ್ಚಿಕೊಂಡು ಮಾಡಕ್ಕೆ ಹೋಗ್ಬೋದು. ಅದಕ್ಕೆ ಬಾಳೆ ಮಾಡ ಅಡಿ ಸುತ್ತ ಮಾಡೋದು ಅಗತ್ಯ ಇದೆ. ಕುಂಬಾರಗಳ ರೊದ್ದಾಗಿದ್ರು ಹೆಂಗ್ ಹತ್ತೋದಿರ್ತದೆ ಹಾಗೆ ನಾವು ಸಂಸಾರದಾಗಿದ್ದು ಸಂಸಾರ ನಮ್ಮ ಸಂಬಂಧ ಇಲ್ಲ ಅಂತ ಇರ್ಬೋದು. ಸಾಕ್ಷಿಯಾಗಿರ್ಬೋದು. ಅದ ಹೆಚ್ಕೊಂಡ್ರೆ ಅಂತಂದ್ರೆ ಸುಳ್ಳದೇ ಹೇಳ್ಬೇಕೈತಿ, ಸುಳ್ಳುವರೆ ಮಾಡ್ಬೇಕೈತಿ, ಬಲೆ ನುಡಿ ಮಾಡ್ಬೇಕೈತಿ. ಯಾಕಂದ್ರೆ ಬಲೆ ನುಡಿ ಸುಳ್ಳು ಹೇಳಕ್ಕೆ ಬಲೆ ನುಡಿ ಸುಳ್ಳು ಹೇಳ್ಬಿಡು ವಾಪಸ್ ಸುಳ್ಳು ನಮ್ಮ ಬಾರಿ ಕೆಟ್ಟ ಹೋಗ್ತೈತಿ. ನಮ್ಗೆ ಸಂಬಂಧ ಇರೋದು ಸುಮ್ಮನೆ ಕೇಳಿ ಸುಮ್ಮನೆ ಕೇಳಿದ್ರೆ ಸುಮ್ಮನೆ ಅದು ಏನೋ ಸಂಬಂಧ ಸುಮ್ಮನೆ ಕೇಳಿದ್ರೆ ನೋವ ಇಲ್ಲ. ಅದು ಹೆಜ್ಜೆ ಮಾಡಿ ಕೆಡ್ದಕ್ಕಿಂತ ಸುತ್ತು ಮಾಡಕ್ಕೆ ಹೋಗ್ಕೊಳ್ಳೋದು ಹೆಚ್ಚೆ ಸುಳ್ಳು ಮಾಡಕ್ಕೆ ಬಳೆ ಸುತ್ತು ಮಾಡೋದು ಸುಳ್ಳು ಮಾಡಕ್ಕೆ ಸುಳ್ಳು ಮಾಡೋದು ಬಳೆ ಸುತ್ತ ನಡಿಬೇಕಲ್ಲ ಮನೆಗೆ ನನಗೆ ನಡೆಸೋದು ಸುಳ್ಳು ಮಾಡಿದ್ವಿ. ಅದು ಹೇಳಿದ್ದಾರೆ ಹೇಗೆ ಹೇಳ್ಕೊಂಡು ಸುಳ್ಳು ಹೇಳಿದ್ರೆ ಸುಳ್ಳು ಹೇಳ್ತಂದ್ರೆ ಸುಳ್ಳುಗಾರನ್ನ ನಂಬಬೇಡ ಅಂತ ಊರ ಹೇಳ್ತಿದ್ದಾರೆ. ಯಾರು ನಂಬುದು ನಮಗಿತ್ತಂದ್ರೆ ಕಲಿತಂದ್ರೆ ಯಾರು ನಂಬ್ತಾರೆ, ಸುಳ್ಳಿದ್ರೆ ಯಾರು ನಂಬ್ತಾರೆ. ಹಾಗೆ ನಮ್ಮ ಜೀವನ ನಡೀಬೇಕಾದ್ರೆ ಇನ್ನೊಬ್ರಿಗೆ ಏನ್ ಕೊಡ್ತೀವಿ ಅದು ಅದ್ರ ಮುಂದೆ ಬುದ್ಧಿ ಗಟ್ಟಿ ಇರ್ತದೆ. ಕೆಡಕ್ ಮಾಡ್ಕೊಂಡು ಬಂದಿದ್ರೆ ಕೆಡಕ ಬರ್ತದೆ, ಒಳ್ಳೇದು ಮಾಡ್ಕೊಂಡು ಒಳ್ಳೇದು ಬರ್ತದೆ. ಬಹಳ ಮಂದಿ ನೋಡಿ ನಾವು ಯಾರ್ಯಾರು ಕೆಡಕ್ ಮಾಡ್ಯಾರ ಕೆಡಕ ಆಗಿಲ್ಲ, ಒಳ್ಳೇದಾಗೇ ಇಲ್ಲ ಅವ್ರಿಗೆ. ಮುಂದೆ ಅವ್ರ ಪೀಳಿಗೆನೂ ಒಳ್ಳೇದಾಗಿದೆ. ಒಳ್ಳೇದು ಮಾಡ್ಕೊಂಡು ಹೋದಂಗೆ ಅದರ ಮತ್ತೆ ವಂಶಗಳೆಂಬುದು ಉದ್ಧಾರ ಯಾಕಂತ ಹೇಳಿದೆ. ಸತ್ಯ ಏನು ಸತ್ಯ ನಮ್ಮ ಗಂಡ ಕೂಡ ನಾವು ನಮ್ಮ ಹೆಂಡತಿ ಕೂಡ ಹೆಣ್ಮಕ್ಳು ತಾಯಿಯಂದ್ರು ತಂಗಿಯಂದ್ರು ಅರ್ಥಗಿರ್ಬೇಕು. ಹುಡುಗರು ಕಂಡ್ರೆ ಅಣ್ಣ ತಮ್ಮ ತಂದೆ ತಾಯಿ ಇರಬೇಕು. ಒಂದು ಸಮಭಾವವಾಗಿದ್ದುಕೊಂಡು ನಮ್ಮ ದೇಶ
ಕರ್ತವ್ಯ ಇರ್ತೈತೆ ಮಾಡ್ಕೊಂಡು ಬಹಿರಂಗ ಕರ್ತವ್ಯ ಮಾಡಿ ಅಂತರಂಗದವ್ರಿಗೆ ಏನ್ ಮಾಡ್ಬೇಕು ನಾನೇ ಅದನ್ನು ತಿಳ್ಕೋಬೇಕು. ಅಂತರಂಗ ಸ್ವಚ್ಛ ಆಗಬೇಕತ್ತೆ ಕರೆದ ನಡ್ಕೊಂಡಾಗ ಮನಸ್ಸು ಹಚ್ಚಿ ಬೀಳ್ತದೆ. ಸುಳ್ಳು ಹೇಳೋದು ಮನಸ್ಸಿಗೆ ಅಡ್ಡಿಬಿಡಿ ಹಾಕುತ್ತೆ, ಕರಿ ಹೇಳೋದು ಮನಸ್ಸಿಗೆ ಅಡ್ಡಿಬಿಡಿ ಇರ್ತದೆ, ಸುಳ್ಳು ಹೇಳೋದು ಅಡ್ಡಿಬಿಡಿ ಇರ್ತದೆ. ಕರಿ ಹೇಳೋದು ಮನಸ್ಸು ಹಚ್ಚಿರ್ತದೆ. ಸ್ವಚ್ಛ ಇತ್ತಂದ್ರೆ ಅಷ್ಟೊಂದು ವಿಚಾರ ಮಾಡಕ್ ಕೊಡ್ತದೆ ಅಂತ ಸ್ವಚ್ಛ ಮನಸ್ಸು ಸ್ವಚ್ಛ ಇರ್ಬಿಟ್ರೆ ಅಷ್ಟೊಂದು ನಾನೇ ವಿಚಾರ ಮಾಡೋದು ಸಾಧ್ಯ ಇದೆ. ಯಾಕೆ ಮನಸ್ಸಿನಿಂದ ಮುಖಾಂತರ ಬಂದಕ್ಕೆ ಒಳಗಾಗಿವಿ, ಮನಸ್ಸಿನ ಮುಖಾಂತರ ಋತುಕ್ಕೆ ಒಳಗಾಗಿವಿ. ಮನಸ್ಸು ನಾನಾದ್ರೂ ವಿಚಾರ ಮಾಡಿ ಕಟ್ಟೆ ಅದು ಕಟ್ಟೆ ಅದರ ದುಃಖ ಬಿಡುದು. ಇದು ಮಾರ್ಗ ಸತ್ಯ 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 ಇದು ಧರ್ಮ ಯಾವುದು ಅದಕ್ಕೆ ಪ್ರಾರಬ್ಧಂ ಕೃಷಿಗೆ ಒಬ್ಬರಿಗೆ ನಿಶ್ಚಿತೆ ಪ್ರಾರಬ್ಧದ ದೂತ ಸೇರಿ ಅರ್ಥ ನಡೆಸ್ತಾನ. ಅದನ್ನ ನಾವು ಅತಿ ಚಿಂತೆ ಮಾಡಕ್ ಹೋಗ್ಬಾರ್ದು. ಅದು ಪ್ರಾರಂಭ ಕೈ ಹಾಕೊಂಡು ನಾವು ಏನ್ ಮಾಡೋದು ಅಧ್ಯಾಯ ಸಮಾಪನೆ ಅದು ಬೇರೆ ಬೇರೆ ಇದನ್ನ ಇದು ಮಾಡ್ಕೊಂಡು ತಿಳ್ಕೊಂಡು ಮುಕ್ತರಾಗಿರ್ತೀನಿ. ಇಲ್ಲಿಗೆ ಈ ಜನ ಸಿಗುದಿಲ್ಲ, ಸಿಕ್ಕೈತಿ ಕಳ್ಕೊಂಡೆ ಸಿಗುದಿಲ್ಲ. ತಿಳ್ಕೊಂಡು ನಡ್ಕೋದು ಅನ್ನೋದು ಹೇಳಿ ಅರ್ಥ ತಿಳ್ಕೋದೆ ಅನ್ನೋದು ಸಾಧಿಸ್ಬೋದು. ಇದನ್ನ ಬಿಟ್ಟು ಹುಟ್ಟಿದೇನ ಗಂಟೆ ಇದು ಉಪಾಧಿ ಇವತ್ತಿ ಮಣ್ಣು ಗಂಟೆ ಎಂದೆಂದ ಆಗುದು. ನಾನೇ ಅಂತ ತಿಳ್ಕೊಳ್ಳೋದು ಒಳಗಿನ ಕೆಲಸ ಶರೀರ ಪ್ರಾರಂಭವಾಗಿ ನಡೀತಿದ್ದೆ. ನಾವು ಕರ್ತವ್ಯ ಸತ್ಯ ಸತ್ಯ ಹೋಗ್ತೀವಿ. ರಕ್ಷಣೆ ಮಾಡಿಕೊಂಡು ಸ್ವಲ್ಪ ಜ್ಞಾನ ಮಾಡಿಕೊಂಡು ಮುಕ್ತರಾಗಬಹುದು. ಇವೇ ಕೆಲಸ ಕರೀತಾನ. ಒಂದು ಗಂಟೆದು ಖರ್ಚು ಮಾಡಿಸ್ಕೊಳ್ತಾ ನೀ ಕರೆ ಸುಳ್ಳು ಗಂಟೆ ದೇವ ಸಂತೋಷ ಮಾಡಿದ ಸಂತೋಷದಿಂದ ದುಃಖನೂ ಇಲ್ಲ, ಕಲಿಗೆ ಅರಿವೇ ಇಲ್ಲ. ಸಂತೋಷ ಆಕೈತೆ. ನಾಯಿಗೊಂದು ಉದ್ಯೋಗ ನಾಯಿಗೊಂದು ಉದ್ಯೋಗ ಗುಡಿ ಕರ್ಬಿಟ್ಟು ನಾಯಿಗೊಂದು ಉದ್ಯೋಗ. ನೀವು ನಾಯಿ ಉದ್ಯೋಗ ಕಲಿಸ್ಕೊಂಡು ಬಂದು ಅದ್ರ ಮೇಲೆ ಹೇಳ್ತದೆ, ಕಲಿಸ್ಕೊಂಡು ಅದ್ರ ಮೇಲೆ ಹೇಳ್ತದೆ. ಕಲ್ಲಿಗೊಂದು ಉದ್ಯೋಗ ಅದು ಉಪಯೋಗ. ನನ್ನ ಮೇಲೆ ಅದು ಯಾವ್ದು ಏನ್ ಮಾಡಿದ್ವಿ ಏನಾಗ್ತದೆ ಪ್ರಜ್ಞೆ ಇಲ್ಲ. ಆ ಪರಿವೆ ಪ್ರಜ್ಞೆ ಇರೋದಕ್ಕೆ ದೇವರು ಅಂತ ಉಪಯೋಗ ಹೆಸರಿನಾಸ್ತಿ ದೇವನ ಪ್ರಜ್ಞೆ ಸತ್ಯಶಾಸ್ತ್ರ ಕರೋಪಿದ್ದೀನಿ. ಯಾವ್ದು ಸ್ವಂತ ಪ್ರಜ್ಞೆ ಅದಕ್ಕೆ ಯಾವುದೇ ಉಪಚಾರ ಮಾಡಿದ ಉಪಯೋಗ ಶಾಸ್ತ್ರ ಉಪಚಾರ ಪ್ರಜ್ಞೆ ಇಲ್ಲ. ಯಾವ ರೀತಿ ನಾವು ಪರೋಪಕಾರ ಕಲಿತೆ ಆ ರೀತಿ ನಾವು ಕಲ್ಯಾಣ ನಮ್ಮ ಮನಸ್ಸು ಅಷ್ಟನ್ನೇ ಉದ್ಧರಿಸ್ತಾರೆ. ನಿಮ್ಮನ್ನು ಉದ್ಧಾರ ಮಾಡಿಕೊಳ್ಬೇಕು. ಅನೀತಿ ಮಾಡಿದ್ರೆ ನಾವು ಅವಕಾಶ ಕೊಡ್ತೀವಿ. ನೀತಿಯನ್ನು ನಡ್ಕೊಂಡು ನಾವು ಉತ್ತರೋತ್ತರ ಗತಿಯನ್ನು ಹೊಂತೀವಿ. ಅದಕ್ಕೆ ವಿಚಾರ ಮಾಡಿ ತಿಳ್ಕೊಂಡು ನಡ್ಕೊಳ್ತೀವಿ. ಭಕ್ತರಿಗೆ ಊಟ ವ್ಯವಸ್ಥೆ ಮಾಡಿಸಿ ಊಟ ಮಾಡ್ಕೋಬೇಕು ಅಂತ ಕಳಿಸ್ಲಾಗಿದೆ.